ಮ್ಯಾನುಫ್ಯಾಕ್ಚರ್ ಹತ್ರ ಬಂದಿದ್ದೀವಿ. ಅದೇ AC ರೇಂಜ್ ಜೆಟ್ ಬಗ್ಗೆ ತಿಳಿಸ್ಕೊಡ್ತೀನಿ, ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಸರ್ ಇದ್ದಾರೆ. ನಮಸ್ತೆ ಸರ್, ನಾನು ವೆಂಕಟೇಶು. ಆಲ್ರೆಡಿ ನನ್ನ ಅಡ್ರೆಸ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಚೇಳೂರಿಂದ ನಮ್ಮ ಸ್ನೇಹಿತರು ಬಂದು ಇವತ್ತು ಇದ್ರದ್ದು ಪ್ರಾತ್ಯಕ್ಷಿಕೆ ತೋರಿಸ್ಕೊಡಿ, ಅದನ್ನ ಕೈಯಿಂದ ಹೆಂಗೆ ಮಾಡೋದು ಅಂತ ಹೆಚ್ಚು ಜನದ್ದು ಕೋರಿಕೆ ಇದೆ. ಇವತ್ತು ಅದನ್ನ ತೋರ್ಸೋಣ. ಹೆಚ್ಚು ಜನಕ್ಕೆ ಮೊದಲು ವಿನ್ಯಾಸ ಎಷ್ಟು ಹೋಗುತ್ತೆ ಅನ್ನೋದು ನೀವು ನೋಡಿ. ಹೆಚ್ಚು ಜನ ಇದು ಸುಳ್ಳು ಅಂತ ಹೇಳ್ತಾ ಇದ್ದಾರೆ, ಅಷ್ಟೊಂದು ಕವರ್ ಆಗಲ್ಲ, ಆಗಿಲ್ಲ, ಹೆಂಗೆ ಅಂತ. ಕರ್ನಾಟಕದಿಂದನೇ ಫೋನ್ ಮಾಡ್ತಾರೆ ಸರ್ ಇದ್ರ ಬಗ್ಗೆ. ನೋಡಿ ಅದ್ರ ವಿನ್ಯಾಸ ಎಷ್ಟು ಬರುತ್ತೆ ಅಂತ ನೀವು ಇಲ್ಲೇ ಲೈವ್ ಆಗಿ ನೋಡಿ. ಅದೆಲ್ಲ ನಾನು ಈಗ ಆಲ್ರೆಡಿ ನಾವು 2 ಕುಂಟೆಯಲ್ಲಿ ಈಗ ಆನ್ ಮಾಡಿದ್ವಿ. ಅದನ್ನ ನೀವು ಡೆಮೋನ ನೋಡ್ಬೋದು ಇಲ್ಲೆಲ್ಲ ಅಂತ ನೋಡಿ. ಈಗ ಅಲ್ಲಿಂದ 15 ಅಡಿ ಇಲ್ಲಿದೆ, ಇಲ್ಲಿಗಾನ 15 ಅಡಿ ಕವರ್ ಆಗಿದೆ. ಈಗ ಆಪೋಸಿಟ್ 15 ಅಡಿ ಕವರ್ ಆಗುತ್ತೆ. ಈಗ ಆಲ್ರೆಡಿ 10 ನಿಮಿಷ ನಮ್ ಬಿಟ್ಟಿದೀವಿ ನೋಡಿ, ನೀರು ಹೆಚ್ಚಾಗಂಗೆ ಕಾಣ್ತಾ ಇದೆ. ಈಗ ಹೆಚ್ಚು ಜನದ ಏನಂದ್ರೆ ನಂದು ಬೆಳಗಾಂ ಇದೆ, ಬೀದರ್ ಇದೆ, ನಂತ ಉಷ್ಣಾಂಶ ಹೆಚ್ಚಿಗೆ ಇದೆ ಅಂದ್ರೆ ಇನ್ನು 5 ನಿಮಿಷ ಹೆಚ್ಚಾಗುತ್ತೆ. 10,000 ಲೀಟರ್ ಇದ್ರೆ 1 ಎಕರೆಗೆ ಪರಿಪೂರ್ಣವಾಗಿ ಆಗೋಗುತ್ತೆ ಇದೆಲ್ಲ. ನಾನು ನೀವೇನ್ ನೋಡ್ತಿದ್ದೀರಾ ನೋಡಿ, ಎಲೆಗಳೆಲ್ಲ ಈಗ ಹೆಂಗೆ ಕಡು ಹಸ್ರಾಗಿದ್ದಾವೆ. ಆದ್ರೂ ಮಿಸ್ಟ್ರು ಏರಿಯಾದಾಗಿರೋದಲ್ಲ. ನೀವು ಕಂಪ್ನಿಲಿ ಹೋದಾಗ ಫಾಗರ್ರೇ ಬೇರೆ ಇರ್ತೈತೆ, ಮಿಸ್ಟ್ರೇ ಬೇರೆ ಇರ್ತೈತೆ, ರೈನ್ ಗನ್ನೇ ಬೇರೆ ಇರುತ್ತೆ. ಎಲ್ಲಾ ವಿಧಾನಗಳು ಬೇರೆ ಬೇರೆ ಇರ್ತವೆ, ಒಂದೊಂದೇ ಕೆಲಸ ಮಾಡುತ್ತೆ. ಇದು ಆಲ್ ಇನ್ ಒನ್ ಮಾಡೋದ್ರಿಂದ ಅದಕ್ಕೆ ಇದು AC ರೈನ್ ಜೆಟ್ ಅಂತಲೇ ಆಗಿರೋದು. ಎನ್ವೈರ್ಮೆಂಟ್ಗೂ ಕೊಡುತ್ತೆ, ಲ್ಯಾಂಡ್ಗೂ ಕೊಡುತ್ತೆ, ಪ್ಲಾಂಟ್ಗೂ ಕೊಡುತ್ತೆ. ಹಂಗಾಗಿ ನಿಮ್ಗೆ ಎಫೆಕ್ಟಿವ್ ಆಗಿ ಗಿಡ ಬೆಳೆಯೋಕ್ಕೆಲ್ಲ ನಿಮ್ಗೆ ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಆಮೇಲೆ ಏರ್ ಇಳಿತಾ ಇದ್ರೂ ನಡೆಯುತ್ತೆ ಭೂಮಿ. ಈ ತರ ಬದು ಸಿಸ್ಟಮ್ ಮಾಡ್ಕೊಳೋದ್ರಿಂದ ಅಗ್ರಿಕಲ್ಚರ್ಗೆ ಮಾಡ್ಕೋಬಹುದು. 3 ಅಡಿಗೆ 3 ಅಡಿಗೆ ವ್ಯವಸಾಯಕ್ಕೆ, ತೋಟಗಾರಿಕೆಗೆ 10 ಅಡಿ 10 ಅಡಿ ಒಂದು ಡ್ರೈನೇಜ್ ತರ ಮಾಡ್ಕೊಳೋದ್ರಿಂದ ನಿಮ್ಗೆ ಮಣ್ಣು ಆರೋಗ್ಯವಾಗಿ ಇರುತ್ತೆ, ಗಾಳಿ ಸಂಚಾರಕ್ಕೂ ಮುಕ್ತವಾಗಿರುತ್ತೆ. ಇವತ್ತೇನ್ ಬೇಕು ಅಂದ್ರೆ ಇದ್ರದ್ದು ವಿನ್ಯಾಸ ಹೆಂಗ್ ಮಾಡೋದು ಅಂತ ನಿಮ್ಗೆ ಪ್ರತಿಯೊಂದು ಇವತ್ತು ಪಿನ್ ಟು ಟಿನ್ ನಿಮ್ಗೆ ತೋರಿಸ್ಕೊಡ್ತಿದೆಲ್ಲ. ಸರ್ ಇದನ್ನ ಯಾವ್ಯಾವ ಬೆಳೆಗೆ ನಾವು ಅಳವಡಿಸಬಹುದು? ಪ್ರತಿ ಒಂದು ಬೆಳೆಗೂ ಇದನ್ನ ಅಳವಡಿಸ್ಕೋಬಹುದು. ಬೆಳಿಗ್ಗೆ ಅಂತ ಏನಿಲ್ಲ, ನೀರಿಂದ ಯಾವ್ಯಾವ ಬೆಳೆ ಬೆಳಿತೈತೋ ಅದೆಲ್ಲಕ್ಕೂ ಇದು ಉಪಯೋಗಕಾರಿ. ಸರ್ ಇದು ನೀರು 1 ಇಂಚು 1.5 ಇಂಚು ಎಲ್ಲ ಬರುತ್ತಲ್ಲ ಸರ್, ಅದರಲ್ಲಿ ಈ ಕಡಿಮೆ ಜಿಟ್ಕೊಂಡು ಮಾಡಿ ಅದನ್ನು ಯೂಸ್ ಮಾಡ್ಕೊಂಡು ಈಗ ಅವಾಗ ಸ್ಟೋರೇಜ್ ಮಾಡ್ಕೊಂಡ್ಬಿಡ್ಬೇಕು. ಅವಾಗ ಕೃಷಿ ಹೊಂಡ ಮಾಡ್ಕೊಳೋದ್ರಿಂದ ಏನು ಆಲ್ರೆಡಿ ನಾನು ಹೇಳಿದ ಜಲಸಸ್ಯ ಜಲಜೀವಿ ಬಿಡೋದ್ರಿಂದ ಏನಾಗುತ್ತೆ, ಆ ನೀರು ಚೈತನ್ಯ ಆಗುತ್ತೆ. ಇಲ್ಲಾಂದ್ರೆ ನೀವು ಆಲ್ರೆಡಿ ಫ್ಲೋರೈಡ್ ನೀರು ನೀವು ಗೊಬ್ಬರ ಮಾಡ್ಬಿಟ್ಟು ನೀರನ್ನು ಕೊಡ್ರಿ ಮಾಡಿ, ಅದು ಮಾಡಿ ಏನು ಮಾಡ್ಬೇಕಲ್ಲ. ಜೀವಿ ಬಿಟ್ಕೊಳೋದು ಈಗ ಮಾಡಕ್ಕೆ ಏನು ಹೋಗೋದೇ ಬೇಕಾಗಿಲ್ಲ, ಪ್ರಕೃತಿ ತನ್ನಷ್ಟಿಗೆ ತಾನೇ ಮಾಡುತ್ತೆ. ನೀವು ಬೆಳಕಿರತ್ತೋ ನೀರು ನಿಲ್ಸಿರ ಆಲ್ರೆಡಿ ಪಾಚಿ ಬಂದಿರುತ್ತೆ, ಕಪ್ಪೆ ಸೇರ್ಕೊಳುತ್ತೆ, ಅಲ್ಲಿ ಜೈವ ಚೈತನ್ಯ ಆಗೋಗುತ್ತೆ. ಜೀವಿ ಅಲ್ಲಿ ಒಳಗಡೆ ಇರೋದ್ರಿಂದ ಅದು ಜೀವಂತ ನೀರಾಗುತ್ತೆ. ಜೀವಿನ ಸಸ್ಯನ ದೇವ್ರು ಸೃಷ್ಟಿಸಿರೋದೇ ಅದಕ್ಕೆ, ಕ್ರಿಯೇಟ್ ಮಾಡಕ್. ಅದನ್ನ ಈಗೇನು ಕಚ್ಚಾ ವಸ್ತುವಾಗಿರ್ತೈತೆ ಅದು ಸಿದ್ಧ ವಸ್ತುವಾಗಿ ಮಾರ್ಪಡಿಸ್ತಾರೆ. ಅದಕ್ಕೋಸ್ಕರನೇ ಅದನ್ನೆಲ್ಲ ಸೃಷ್ಟಿಸಿರೋದು. ಮೀನು ನೈಟ್ರೋಜನ್ ಎಕ್ಸ್ಪೋರ್ಟ್ ಅಂತ ನಾವು ಹೇಳಿದ್ವಿ. ಅಲ್ಲಿ ಪ್ರಾಣಿ ಪೊಟ್ಯಾಶ್, ಪಕ್ಷಿ ಕ್ಯಾಲ್ಸಿಯಂ. ಇವು ಆಲ್ರೆಡಿ ನಮ್ಮ ಪಕ್ಷಿ ಪ್ರಾಣಿ ಎಲ್ಲ ನಮ್ಮ ತೋಟದಲ್ಲಿ ಇರೋದ್ರಿಂದ ಅದನ್ನ ನ್ಯಾಚುರಲ್ ಆಗೇ ಸಿಗುತ್ತೆ. ಅದನ್ನ ಎಲ್ಲಿಂದಲ್ಲ ತರೋದು, ಯಾರ್ದೋ ಹೋಗಿ ಕೃತಕವಾದವೆಲ್ಲ ಮಾಡಿ ವೆಚ್ಚ ಮಾಡ್ಕೊಳೋದ್ರಿಗೆ ಏನು ಅರ್ಥ ಇಲ್ಲ. ನೀವು ಪ್ರಕೃತಿಗೆ ಅವಕಾಶ ಕೊಡಿ, ಅದೇ ಮಾಡ್ಕೊಡುತ್ತೆ ನಿಮ್ಗೆಲ್ಲ. ನಾನು ಏನ್ ಇಲ್ಲಿ ಮಾಡಿದೀವೋ ವಿಧಾನ ನೋಡಿ ಅಳ್ಕಳಿ ಬೇಕಾದ್ರೆ ಸರ್ ತೋರಿಸ್ತಾ ಇದೀವಿ. ಈಗ ಅವ್ರು ಅದನ್ನೇ ಚೆಕ್ ಮಾಡಕ್ಕೆ ಬಂದಿರೋದು ನೋಡಿ. ಈಗ ಅಲ್ಲಿಂದ ಇಲ್ಲಿಗೆ 15 ಅಡಿ ಪುಷ್ ಮಾಡ್ತಾ ಇದೀವಿ. ಈ ಜೆಟ್ಗಳು ನೀವು ಸಮ 90 ಡಿಗ್ರಿಗೆ ಇರಬೇಕು. ಕೋರೆ ಆದ್ರೆ ಈ ಜೆಟ್ಗಳು ನಿಮ್ಗೆ ವ್ಯಾಪ್ತಿ ಕವರ್ ಮಾಡಲ್ಲ. ಈಗ ಆಲ್ರೆಡಿ 10 ನಿಮಿಷ ಹಾಕಿದೀವಿ ನೋಡಿ, ಅಲ್ಲಿ ಫ್ಲಡ್ ಆಗ್ತದೆ. ಈಗ ನೋಡಿ, ಇದು 90 ಡಿಗ್ರಿ ಕೂತ್ಕೊಂಡಿರೋದ್ಕಿಂತ ಇದು ವ್ಯಾಪ್ತಿ ಕರೆಕ್ಟ್ ಆಗಿ ತಲುಪ್ತಾ ಇದೆ. ಅದು ಓರೆ ಆಗಿರೋದ್ರಿಂದ ಏನಾಗೈತೆ ನೋಡಿ, ಅದು ಅಷ್ಟಾಗಿ ವ್ಯಾಪ್ತಿ ಕವರ್ ಮಾಡ್ತಾ ಇಲ್ಲ. ಇಲ್ಲಿ ಮೇನ್ ತಿಳ್ಕೋಬೇಕಾದ್ರೆ ರೈತರು ದಾರನ ನೇರವಾಗಿ ಕಟ್ಟಬೇಕು, ಜಡ್ಡು ಸಮವಾಗಿ ಕೂತ್ಕೋಬೇಕು. ಅಂದ್ರೆ ನೀವು ಜಡ್ಡು ತೂಗಾಡಂಗಿರ್ಬೇಕು. ನೀವು ಮೈನ್ ಲೈನ್ ಸಪೋರ್ಟ್ ತಗೋಬಾರ್ದು. ನೋಡಿ ಅಲ್ಲಿ ಮೈನ್ ಲೈನ್ ಸಪೋರ್ಟ್ ತಗೊಂಡ್ರೆ ಅದು ಬಗ್ಗುತ್ತೆ. ಮೈನ್ ಲೈನ್ ಇಂದ ಪಕ್ಕದಿಂದಲೇ ಹೊಡೆದು ನೀವು ಮೇಲ್ ಕೆತ್ತಬೇಕು. ಇದ್ರದ್ದೇನಿದೆ ಆಮೇಲೆ ಕಟ್ ಮಾಡೋದೆಲ್ಲ ನಿಮ್ಗೆ ವಿವರವಾಗಿ ಎಲ್ಲ ತೋರಿಸ್ತೀವಲ್ಲ. ಯಾರು ಏನೇ ಮಾಹಿತಿ ಬೇಕಾದ್ರೂ ನಮ್ಮನ್ನು ಕೇಳಿ, ಎಲ್ಲ ನಮ್ಗೆ ಏನು ಅದೇನಿಲ್ಲ. ಮೋಸ ಹೋಗ್ಬೇಡಿ, ಮಾಡ್ಕೊಳ್ಳಿ ಆದಷ್ಟು ಎಲ್ಲ ನಮ್ಗೆ. ಯಾಕಂದ್ರೆ ಬೇರೆಯವರೆಲ್ಲ ನಾಯಿ ಕೊಡಿ ಹಂಗೆ ಗೆದ್ದು ಜನಗಳೆಲ್ಲ ನಾನು ಮಾಡ್ತೀನಿ ಅಂತ ಹೋಗಿರೋದ್ರಿಂದ ಅವ್ರು ಮಾಡ್ಲಿ, ಎಲ್ಲರೂ ಮಾಡ್ಲಿ, ನಾವು ಮಾಡ್ಕೊಳ್ಳಿ ಅಂತಲೇ ಹೇಳಿದೀವಿ. ಯಾರಿಗೂ ಏನ್ ತಡೆ ಹಾಕಿಲ್ಲ, ನಾವು ಪೇಟೆಂಟು ಮಾಡ್ಕೊಂಡಿಲ್ಲ. ಯಾರು ರೈತರು ಯಾರು ಬೇಕಾದ್ರೂ ಜನ ಅವರೇ ನಾಲೆಜ್ ಬೆಳೆಸ್ಕೊಂಡು ಅವರೇ ಮಾಡ್ಕೊಂಡ್ರೆ ಏನಾಗುತ್ತೆ, ಶ್ರದ್ಧೆಯಾಗಿ ಮಾಡಿದ್ರೆ ಕೆಲಸ ಶುದ್ಧವಾಗಿರುತ್ತೆ. ಇದನ್ನ ಬೇರೆಯವರಿಂದ ಐರಾಗ್ನಿ ಮಾಡ್ಕೊಂಡ್ರೆ ಅವನು ಈ ತೊಂದರೆಗಳೆಲ್ಲ ನೀವು ದುಡ್ಡು ಕೊಟ್ಟು ತಗೋಬೇಕಾಗುತ್ತೆ.
ಮೆಟೀರಿಯಲ್ಗಳೆಲ್ಲ ಹೆಂಗೆ ಬಗ್ಸೋದು ಇದೆಲ್ಲ ಹೇಳ್ಕೊಡ್ತೀನಲ್ಲ. ದುಡ್ಗೋಸ್ಕರ ಮಾಡೋಕ್ಕಾಗಲ್ಲ ಇದು. ಹಾಂ ಸರ್. ಇನ್ನ ಸೇವೆ ಅಂತ ಮಾಡಿದ್ರೆ ಮಾತ್ರ ಇದಾಗುತ್ತೆ. ನೀವು ದುಡ್ಡಿಗೆ ಅಂತ ಮಾಡಿದ್ರೆ ಇದನ್ನೆಲ್ಲ ವಿನ್ಯಾಸ ಮಾಡೋಕ್ಕಾಗಲ್ಲ. ಅದನ್ನ ನಾವು ಮನೆ ಒಳಗಡೆ ಟೇಬಲ್ ಒಳಗೆ ನಿಮ್ಗೆ ಡ್ರಾಯಿಂಗ್ ಎಲ್ಲ ತೋರಿಸ್ತೀವಿ ಸರ್. ಇದರಲ್ಲಿ ಜೀವಾಮೃತ ಎಲ್ಲ ಕೊಡ್ಬೋದಲ್ವ ಸರ್ ನಾವು? ಪ್ರತಿಯೊಂದು ಲಿಕ್ವಿಡ್ ಹೋಗೋದನ್ನೆಲ್ಲ ನೀವು ಮಾಡ್ಬೋದು. ಹಾಂ ಸರ್. ನೀವು ಸ್ಪ್ರೇ ಕೊಡ್ಬೇಕು ಅಂದ್ರೆ ಎಂಚುರಿ ಬಳಸ್ಬೇಕು. ಹಾಂ ಸರ್. ಎಂಚುರಿಲಿ ಒಂದು ಎಕರೆಗೆ ಎಷ್ಟು ಕ್ಯಾನ್ ತಗೊಂಡು ಅಷ್ಟು ಕ್ಯಾನ್ನ ಒಂದು ಟ್ಯಾಂಕಿಗೆ ರೆಡಿ ಇಟ್ಕೊಂಡು ನೀವು ಇದು ಮಾಡ್ಬೇಕು. ಹಾಂ ನೋಡಿ ಅದನ್ನ ಆ ತರ ಮಾಡ್ಕೊಳ್ಳಿ. ಆ ವೆಂಚೂರಿಗೆ ಅಳ್ದು ಹಾಕ್ರಿ. ಒಂದ್ ಎಕರೆಗೆ 4 ಇಬ್ರು ನಿಂತ್ಕೊಂಡು ಒಂದ್ ಬಾಲ್ನ ಕಂಟ್ರೋಲ್ ಮಾಡ್ಬೇಕು, ಒಂದ್ ಬಾಲ್ ನಿಲ್ಲಿಸ್ಬೇಕು. ಒಂದೊಂದು ನಿಮಿಷ ಇದನ್ನ ಆನ್ ಮಾಡ್ಕೊಂಡು ಹೋದ್ರ 4 ನಿಮಿಷಕ್ಕೆ ಒಂದ್ ಎಕರೆಗೆ ಸ್ಪ್ರೇ ಆಗುತ್ತೆ. ಸರ್ ಇದು ಎಷ್ಟು ಕುಂಟೆ ಬರುತ್ತೆ ಇದು? ಇದು 2 ಕುಂಟೆ ಬರುತ್ತೆ. ನೀವು ಜೆಟ್ ಹಾಕಿರೋದು? ನಾವು ಜೆಟ್ ಹಾಕಿರೋದು 2 ಕುಂಟೆ ಇದೆ. ಆಲ್ರೆಡಿ PUC ಇದೆಲ್ಲ ಹಿಂದೆಲ್ಲ ಹಳೆ ವರ್ಷದ್ದೆಲ್ಲ ಇದೆ. ಅಲ್ಲಿ ಹ್ಯಾಂಗಿಂಗ್ ಟೆಕ್ನಾಲಜಿ ಇಲ್ಲದ್ರಿಂದ ನಮ್ಗೆ ಅದು ಗಾಳಿ ಬಂದ್ರೆ ಬರ್ತಾನೆ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಹೆಚ್ಚಿಗೆ ರೀಚ್ ಆಗ್ತಾನೆ ಇರುತ್ತೆ. ನಾವ್ ಎಚ್ಚರ ಕಟ್ಟಿದ್ರೆ ನಾವು ಏನಾಗುತ್ತೆ, ದ್ರವನ ಒಡೆದು ಅನಿಲ ಮಾಡಕ್ಕೆ ಅದನ್ನ ಕೋನಗಳನ್ನ ಕ್ರಿಯೇಟ್ ಮಾಡಿರೋದು. ಅದೇನಾಗುತ್ತೆ, ಕೋನ ಕ್ರಿಯೇಟ್ ಮಾಡಿರೋದ್ರಿಂದ ಗಾಳಿನೇ ಮಾಧ್ಯಮವಾಗಿ ಹರಡುತ್ತೆ. ಇಲ್ಲೇನು ಪೈಪ್ ಏನು ಬೇಕಾಗಿಲ್ಲ ನಿಮ್ಗೆ. ಅಲ್ಲಿ ಏನ್ ಸ್ಪ್ರೇ ಇರುತ್ತೋ ಅಲ್ಲಿಗೆ ಅದು ಎಂಡ್ ಪೈಪ್ನ ಎಲ್ಲರೂ ಉಂಡ್ಲಿ ಅಂತಲೇ ಹೇಳೋದು. ಹೋಟ್ಲು ಊಟ ಅಲ್ಲ ಇದು. ದುಡ್ಡು ಕೊಟ್ಟನ್ ಮಾತ್ರ ಅಡಿಕೆ ಗಿಡ ಮಾತ್ರ ನೀರು ಕುಡಿಲಿ ಅನ್ನೋದಲ್ಲ. ಎಲ್ಲ ಪ್ರಕೃತಿ ಸೃಷ್ಟಿ ಆಗ್ಬೇಕು ಅಂದ್ರೆ ಪ್ರತಿಯೊಂದು ಗಿಡ ಮರನು ನೀರ್ ತಗೋಬೇಕು. ಅದು ಕಕ್ಕಿದೆ ತಗೋಬೇಕು ಅಂತ. ಆ ಒಕ್ಕನ್ನೆಲ್ಲ ಕಸ್ಕೊಂಡಿದೀವಿ ನಾವೀಗ. ನೋಡಿ ಎಲ್ಲ ಪಾಕ್ ತರನೇ ಬರ್ತಾ ಇದೀವಿ. ಹಾಂ ಸರ್, ಪಾಕ್ ತರನೇ ಬರ್ತೈತಿ. ಮಧ್ಯಾಹ್ನದಲ್ಲಿ ಮಾಡ್ತಾ ಇರೋದ್ರಿಂದ 90% ಇದು ಕವರ್ ಆಗಲ್ಲ. ನೀವು ಈವ್ನಿಂಗ್ ಟೈಮ್ ಬರ್ಬೇಕು, ಮಾರ್ನಿಂಗ್ ಟೈಮ್ ಬಂದ್ರೆ ನಿಮ್ ಪ್ರತಿ ಕೋನನು ಕಾಣ್ತಿರುತ್ತೆ. ಹಾಂ ಸರ್. ಬೆಳೆ ಎಲ್ಲರಿಗೂ ಜನಗಳೆಲ್ಲ ಏನ್ ಡೌಟ್ ಅಂದ್ರೆ, ಈ ಸಬ್ ಲೈನು ಮೇನ್ ಲೈನ್ ಅಂತ ಬರುತ್ತಲ್ಲ ಸರ್, 1 ಕಲಿಂಚು. ಆ 1 ಕಲಿಂಚ್ ಪೈಪ್ ಅಲ್ಲಿ ಮಧ್ಯೆ ಹಾಕ್ಬಿಟ್ಟು ಆ ಕಡೆ ಈ ಕಡೆ 2 ಜೆಟ್ ಹಾಕೊಂಬೋದು ಸರ್. ಇಲ್ಲ ಒಂದು ಕಲಿಂಚ್ ಒಂದೇ ಹಾಕ್ಬಿಟ್ಟು ಏಕ ಹಾಕಿದ್ರಲ್ಲ ಸರ್ ನೀವು, ಅದ್ರಲ್ಲಿ ಏಕ ಕೆಳಗಡೆ 1 ಕಾಲು ಹಾಕ್ಬಿಟ್ಟು ಒಂದೊಂದೇ ಎತ್ಕೊಂಬೇಕಾ, ಅಥವಾ ಮಧ್ಯೆ ಹಾಕ್ಬಿಟ್ಟು 2 ತಗೋಬಹುದು. ಲ್ಯಾಟ್ರಲ್ ಹೆಚ್ಚಿಗೆ ಖರ್ಚಾಗುತ್ತೆ. ಒಂದ್ ಲ್ಯಾಟ್ರಲ್ ಅಲ್ಲಿ ಒಂದೇ ಕನೆಕ್ಷನ್ ತಗೋಬೇಕು. ಹೆಚ್ಚು ಜನಕ್ಕೆ ಡೌಟ್ ಬಂದಿರೋದು ಇಲ್ಲಿ. ಇದ್ರಲ್ಲಿ ಅಡಿ ಲ್ಯಾಟ್ರಲ್ ಹಾಕಿಲ್ಲ, ನಾವು PUC ಸಪೋರ್ಟ್ ಕೊಟ್ಟಿದ್ದೀವಿ. PUC ಸಪೋರ್ಟ್ ಕೊಟ್ಟಿರೋದ್ರಿಂದ ನೀವು ಎಷ್ಟೇ ದೂರ ತಗೊಂಡೋಗ್ರಿ, ಒಂದ್ ಲ್ಯಾಟ್ರಲ್ ಆಗಿ ಒಂದೇ ಹಾಕೊಳ್ಳಿ. ನಾವು ಲ್ಯಾಟ್ರಲ್ ತಪ್ಪಿಸ್ಬೇಕು ಅಂತಲೇ ನಾವು ಹಾಕಿರೋದು. ತಿರ್ಗಾ ಅಡ್ಡ ಎಳ್ಕೊಳಕ್ ಹೋಗ್ಬೇಡ್ರಿ. ಅದು ಪ್ರತಿ ಮೇನ್ ಲೈನಾಗೂ ನೀವು ಲ್ಯಾಟ್ರಲ್ನ ಎತ್ಕೊಳೋದ್ರಿಂದ ನಿಮಗೆ ಟ್ರ್ಯಾಕ್ಟರ್ ಉಳುಮೆ ಗೈಮೆ ಸುತ್ತೋದು ಏನು ಬೇಕಲ್ಲ. ಡಿಸ್ಟರ್ಬೆನ್ಸ್ ಬರಲ್ಲ. ಮಧ್ಯ ಹೆಂಗ್ ಬೇಕಾದ್ರೂ ಓಡಾಡ್ಕೋಬಹುದು. ಹಿಂಗೆ 2 ಟ್ರ್ಯಾಕ್ಟರ್ ಓಡಾಡ್ತಾವ, ಹಂಗೆ 4 ಟ್ರ್ಯಾಕ್ಟರ್ ಓಡಾಡ್ತಾವ. ಅದಕ್ಕೋಸ್ಕರ ಈ ವಿನ್ಯಾಸ ಮಾಡಿದ್ದೀವಿ. ಇಲ್ಲಿ ಕಾಸ್ಟ್ ಯಾಕೆ ಹೆಚ್ಚಾಗುತ್ತೆ ಅಂದ್ರೆ ಸಬ್ಲೈನ್ ಹೆಚ್ಚಿಗೆ ತಗೊಳುತ್ತೆ ಈ ವಿಧಾನದಲ್ಲಿ, ಲ್ಯಾಟ್ರಲ್ ಕಮ್ಮಿ ತಗೊಳುತ್ತೆ. ಅಲ್ಲಿ ಲ್ಯಾಟ್ರಲ್ ಹೆಚ್ಚಿಗೆ ತಗೊಳುತ್ತೆ, ಇಲ್ಲಿ ಸಬ್ಲೈನ್ ಕಮ್ಮಿ ತಗೊಳುತ್ತೆ. ಪ್ರೆಷರ್ ಬೇಕು ಅಂದ್ರೆ ಮೇನ್ ಲೈನ್ ಅದೇ ನಾನು ಹೇಳೋದು, ನೇರವಾಗಿ ತಲುಪಬೇಕಲ್ವಾ. ಮೋಟ್ರ್ ಒತ್ತಡ ನೇರವಾಗಿ ತಲುಪಬೇಕು ಅಂದ್ರೆ ನಾವು ಸಬ್ಲೈನ್ ಕ್ರಿಯೇಟ್ ಮಾಡಲೇಬೇಕು. ಸ್ಥಿರ ವೆಚ್ಚಗಳಿವೆಲ್ಲ. ಸ್ಥಿರ ವೆಚ್ಚ ಆದ್ರಿಂದ ನೀವು ಇದಕ್ಕೆಲ್ಲ ದೀರ್ಘಾವಧಿ ಅಂದ್ರೆ ನೀವು ಮಾಡ್ಲೇಬೇಕಾಗುತ್ತೆ. ಅಲ್ಪಾವಧಿ ನೀವು ನೋಡಿದ್ದೀರಾ ನೋಡ್ರಿ, ವರ್ಷ ಲ್ಯಾಟ್ರಲ್ ತಂದು ಎಸಿತಾ ಇರ್ತಾರೆ. ನಿಧಾನಕ್ಕೆ ವೆಚ್ಚ ಮಾಡ್ತಿರ್ತೀವಿ. ಈ PUC ನಿಮ್ ಮಣ್ಣೊಳಿಕ್ ಹಾಕೋದ್ರಿಂದ ನಿಮ್ ಲೈಫ್ ಲಾಂಗ್ ಅಲ್ಲಿ ಬಿದ್ದಿರುತ್ತದಲ್ಲ. ಒಂದ್ಸಲ ಇನ್ವೆಸ್ಟ್ ಮಾಡ್ತೀರಾ ಕರೆಕ್ಟ್ ಆಗಿ. ನೀರಿಗಾಗಿ ನೀರಿಂದ ಹಾಕೋದು ಏನು ನೀವು ಲೇಬರ್ ಬಳಸೋ ಅವಶ್ಯಕತೆ ಇಲ್ಲ. ಜಲಸಸ್ಯ ಜಲಜೀವಿ ಗಾಳಿ ಬೆಳಕು ಇರತ್ತವ ನೀರ್ ಬಿಟ್ಟು ಅದನ್ನ ತಂದು ನೀವು ಹಿಂಗ್ ಹಾಕಬೇಕು. ಹಂಗ್ ಮಾಡ್ಕೊಳೋದ್ರಿಂದ ನಿಮ್ಗೆ ಇದು ಈಜಿ ಆಗುತ್ತೆ. ಒಂದಲ್ರ ಅರ್ಧ ಇಂಚೆ ಬರಲಿ ನಿಮ್ಗೆ, ಅಷ್ಟೇ ಮಾಡ್ಕೊಳ್ಳಿ ಅದನ್ನ. ಇಲ್ಲಿ ಒತ್ತಡ ಇಂಪಾರ್ಟೆಂಟ್. ಮೋಟ್ರು ಒತ್ತಡ ಅಷ್ಟೇ ಸರ್. ಈಗ ಜಾಸ್ತಿ ಜನ ಕೇಳ್ತಾ ಇರೋದ್ರಿಂದ ನಮಗೆ ನೀರು ಸಾಕಾಗ್ತಾ ಇಲ್ಲ, ಪ್ರೆಷರ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟು ಜೆಟ್ ನಿಮ್ದು ಕೂರುತ್ತೋ ಬೋರ್ಗೆ ಅಷ್ಟೇ ಜೆಟ್ ಹಾಕಲ್ರಿ, ಅಷ್ಟಕ್ಕೆ ನೀರು ಬಿಡ್ರಿ. ಅದಕ್ಕೆ ನೀವು ಕಂಟ್ರೋಲ್ ಇಟ್ಕೋಬೇಕು. ಎಷ್ಟು ಆಪರೇಟಿಂಗ್ ಕೆಪಾಸಿಟಿ ಐತೆ ಅಷ್ಟೇ ಕೆಪಾಸಿಟಿ ನೀವು ಜೆಟ್ ಇಟ್ಕೋಬೇಕು. ಈಗ 20 ಜೆಟ್ ಆಗಿ 1 ಇಂಚ್ ನೀರು ಬಿಟ್ರೆ ಅಲ್ಲಿ ನಡೆಯೋದಿಲ್ಲ. ಇಲ್ಲಿ ಒತ್ತಡ, ಆ ಗ್ರೂ, ಆಮೇಲೆ ಈ ದಾರ, ಇವು 4-5 ಪಾಯಿಂಟ್ ಏರಿ ನೀವು ಹೆಚ್ಚು ಫಾಲೋ ಮಾಡ್ಬೇಕದು. ಯಾಕೆಂದ್ರೆ ಹಂಗೆ ಓರೆ ಹಾಕಿ ಕೂತ್ಕೊಳಂಗಿಲ್ಲ ಜೆಟ್. ಇದೇನಿದೆ ನೋಡ್ರಿ, 90 ಡಿಗ್ರಿಗೆ ಇರ್ಬೇಕು ಯಾವಾಗ್ಲೂ ಜೆಟ್. ಆ ರಸ ಮಟ್ಟಕ್ಕೆ ಬಂದಾಗ ಅದು 1 ಇಂಚ್ 10 1 mm ಅಲ್ಲಿ ಓರೆ ಆದ್ರೂ ಇಲ್ಲಿ 1 ಅಡಿ 2 ಅಡಿ ಡಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ನೋಡಿ, ಈ ವಿಧಾನ ಅಡಿಸ್ಕೊಳೋದ್ರಿಂದ ನಿಮಗೆ ಕಮ್ಮಿ ನೀರಲ್ಲೇ ಹೆಚ್ಚಿಗೆ ಬೆಳೆಗಳನ್ನ ಬೆಳ್ಕೋಬಹುದು. 1 ವರ್ಷಕ್ಕೆ 4 ಬೆಳೆ ಬೆಳಿಬೋದು. ಕಲ್ಟಿವೇಶನ್ನೇ ಬೇಕಿಲ್ಲ. ಒಂದು ದ್ವಿದಳ ಇದ್ದಂಗೆ ಒಂದು ಏಕದಳ ಹಾಕಿ, ಏಕದಳದೊಳಗೆ ದ್ವಿದಳ ಉಟ್ಕೊಂಡಿರುತ್ತೆ, ದ್ವಿದಳದೊಳಗೆ ಏಕದಳ ಉಟ್ಕೊಂಡಿರ್ತೈತಿ. ಏಕದಳಕ್ಕೆ ಏಕದಳನೇ ಹಾಕಿದ್ರೆ ಬರಲ್ಲ. ಭತ್ತದ ಜಾಗಕ್ಕೆ ಭತ್ತನೇ ಹಾಕ್ತಾ ಹೋಗೋದು, ತೆಂಗಿನ ಜಾಗಕ್ಕೆ ತೆಂಗಿನ ಜಾತಿನೇ ಹಾಕ್ತಾ ಹೋಗೋದು. ಆ ಮಿಶ್ರ ಬೆಳೆಗಳು ಮಾಡಲ್ಲ. ಮಿಶ್ರ ಅಂದ್ರೆ ಆ ಜಾತಿ ವಿಜಾತಿ ಇರ್ತಾವ, ಅವ್ರ ಪಕ್ಕ ನೀವು ವಿನ್ಯಾಸ ಮಾಡ್ಕೊಳ್ಳೋದು. ಡ್ರೈನೇಜ್ ಮಾಡಬೇಕು, ಗಂಡು ಹೆಣ್ಣು ಗಿಡಗಳು ವಿನ್ಯಾಸ ಮಾಡಬೇಕು,
ನೀರ್ನ ಈ ತರ ಮಿಸ್ಟ್ರು ತರ ಕೊಡ್ಬೇಕು. ನಮ್ದೇ ಅಂತಲ್ಲ, ಯಾವ್ದಾನ ಕೊಟ್ಕೊಳ್ಳಿ, ನಮ್ದು ಅಂತ ನಾವ್ ಹೇಳೇ ಇಲ್ಲ. ಹಾಂ ಸರ್. ಪೇಟೆಂಟ್ ಮಾಡ್ಕೊಂಡಿದ್ವಿ ನಮ್ದು ಅಂತ ಹೇಳಿ. ಇಲ್ಲ ಸರ್, ನೀವು ಯಾರನ್ನ ಬರೀ ತಿಳಿಸ್ಕೊಡ್ತಾ ಇದ್ರೆ ಸರ್, ಯಾರನ್ನ ನಮ್ಗೆ ಮಾಡ್ಕೊಂಡು ನಾವು ಜನಗಳಿಗೆ ಓಪನ್ ಅರ್ಥ ಆಗಿ ಆಗ್ತಾ ಹೇಳ್ತಾ ಇದ್ವಿ. ಅದು ಪ್ರತಿ ವಾರ ನಾವು ಅದಕ್ಕೋಸ್ಕರ ಭಾನುವಾರನೇ ಬನ್ನಿ ನನ್ನ ಹಾಂ ಸರ್. ಬರೋರು. ಪ್ರತಿ ವಾರ ನೀವೇನು ನಾವು 10 ರಿಂದ 2 ಗಂಟೆ ತನಕ ನಿಮ್ಗೆ ಯಾವ ಸಮಯದಾಗ ಬನ್ನಿ. ಹಾಂ ಸರ್. ನೀವ್ ಎಷ್ಟೇ ಜನ ಬನ್ನಿ, ನಾವು ಮಾಹಿತಿ ಕೊಡ್ತೀವಿ. ಯಾವ ವೆಚ್ಚನೂ ಬರ್ಸ್ಬೇಡಿ. ಬಸ್ ಚಾರ್ಜ್ ಇಟ್ಕೊಂಬರ್ರಿ, ಅಷ್ಟು ಬಿಟ್ಟರೆ ನಮ್ದಿನ್ ಯಾವ ವೆಚ್ಚನೂ ಇಲ್ಲ ಇಲ್ಲಿ. ಹಾಂ ಸರ್, ನಾವ್ ನಿಮ್ಮನ್ನ ಯೂಸ್ ಮಾಡ್ಕೊಂಡು ಇನ್ನಷ್ಟು ಜನ ದುಡ್ಡು ಮಾಡ್ತಾರೆ ಸರ್ ಅದ್ ಮಾಡ್ಕೊಳ್ಳಿ ಬಿಡಿ, ಎಲ್ಲಾದ್ರಾಗೂ ಇದು ಇರುತ್ತೆ. ಈಗ ದುಡ್ಡು ಹೆಚ್ಚಿಗೆ ಮಾಡ್ಕೊಂಡಾನ ಏನಾಗ್ತಾನೆ, ಇಲ್ಲ ಆಸ್ಪತ್ರೆಗೆ ಹೋಗ್ತಾನೆ, ಇಲ್ಲ ಕ್ರೈಮ್ ಮಾಡಿ ಜೈಲಿಗೆ ಹೋಗ್ತಾನೆ. ಅವೆರಡೇ ಮುಕ್ತ ಸ್ಥಳಗಳು ಅವು. ಹಾಂ ಸರ್. ನಾವ್ ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ನಾವು ಮಾಡೋದು ನಾವು ನಮ್ ಕೆಲಸ ಮಾಡ್ಕೋಬೇಕು, ನಾವು ಕೆಲಸ ಮಾಡ್ತೀವಿ. ಸರಿ ಸರ್, ಆಯ್ತು. ಒಂದು ಡೆಮೋ ತೋರಿಸ್ಬಿಟ್ಟು ಸರ್, ಒಂದು ಲೈವಲ್ಲಿ ಮಾಡಿ. ಆಯ್ತು ಫ್ರೆಂಡ್, ಇವತ್ತು ವೆಂಕಟೇಶ್ ಸರ್ದು AC ರೇಂಜ್ ಬಗ್ಗೆ ತಿಳ್ಕೊಳಕ್ ಬಂದಿದ್ವಿ. ಹಾವೇರಿಯಿಂದ ವಿಸಿಟ್ ಮಾಡಿದ್ದಾರೆ ಟ್ರೈನಲ್ಲಿ. ಹಾಂ. ಪಾಪ ಅವರು ರೈತರು ಅಲ್ಲಿಂದನೂ ಬಂದಿದ್ದಾರೆ. ಅವರು ಫೀಡ್ಬ್ಯಾಕು, ಅವ್ರ ಮನಸ್ಥಿತಿ ಏನು ಅನ್ನಿಸ್ತು ಅವ್ರ ಮನಸ್ಸಿಗೆ, ಅವ್ರಿಗೆ ಖುಷಿ ಆಯ್ತಾ ಇಲ್ವಾ ಲೈವ್, ಅವ್ರು ಯಾವ ಬೆಳೆಗೆ ಅಳವಡಿಸ್ಕೊಳಕ್ ಬಂದವ್ರಿ? ಸರ್ ನಮಸ್ಕಾರ ರೀ. ನಾವು ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಬಸಾಪುರ ಗ್ರಾಮದಿಂದ ಬಂದೇವ್ರಿ. ಹಾಂ ಸರ್. ನಮ್ಮದು ಎಲ್ಬಳ್ಳಿ ಮತ್ತು ಶೇಂಗಾಕ್ಕೆ ಬಂದೇವ್ರಿ ನಾವು. ಇದು 15 ಫೂಟ್ ಹಿಂಗೆ 15 ಫೂಟ್ ಹಂಗೆ 15 ಫೂಟ್ ಬರ್ತೈತ್ರಿ. ಆ ಕಡೆ ಈ ಕಡೆ 6 ಫೂಟ್ ಹೊಡ್ತೈತ್ರಿ. ಇದು ರೈತರಿಗೆ ಒಂದು ಒಳ್ಳೆ ಉತ್ತಮವಾದ ಉದಾಹರಣೆ ಸರ್. ನಾವು ಡ್ರಿಪ್ಪಿಂದ ಅಲ್ಲಿ ಕೊಳ್ಳೋದು ಇಲ್ಲಿ ಕೊಳ್ಳೋದು, ಬೋರ್ವೆಲ್ ನೀರು ಕಮ್ಮಿ ಬಿತ್ತನದ, ನಮ್ಮದು 1 ಇಂಚ್ ಅಷ್ಟ ಬರ್ತೈತ್ರಿ ನೀರು. 1 ಇಂಚ್ ನೀರ ನಾವು ಉಪಯೋಗ ಮಾಡ್ಕೋಬೇಕಂತಂದು ನಿನ್ನ ರಾತ್ರಿಯಿಂದನ ನಾವು ಇಲ್ಲಿ ಬಂದೇವ್ರಿ. ಈ ವೆಂಕಟೇಶ್ ಸರ್ ನಮ್ಗೆ ತೋರಿಸಿದ್ರಿ, 1 ಇಂಚಿನಾಗ ನಾನು 4 ಎಕರೆ ನೀನು ನೀರು ತೋರಿಸ್ಕೋಬೋದು, 4 ಎಕರೆ ಮೇಂಟೈನ್ ಮಾಡ್ಕೋಬೋದು ಅಂತ ಹೇಳಿರಿ. ಅವ್ರು ಹೆಂಗೆ ತೋರಿಸ್ಕೊಟ್ಟಾರ ಅನ್ನೋದು ನಾವು ನೋಡಿದೀವಿ ರೀ. ಎಲ್ಲರ ರೈತರು ನೀವು ಏನು ತಲೆ ಕೆಡ್ಸೋದು ಉಪಯೋಗ ಇಲ್ರಿ. ಇದನ್ನು ಮಾಡ್ಕೊಂಡ್ರೆ 1-1.5 ಇಂಚ್ ನೀರಿನಾಗ ನಾನು 4 ಎಕರೆ ಶೇಂಗಾ ತೋರಿಸ್ಕೋಬೋದು ಅಂತಂದು ನನಗೆ ತೋರಿಸಿಕೊಟ್ಟಾರ್ರಿ. ನೀವು ಬೇಕಾರೆ ಇದನ್ನ ನೋಡ್ರಿ, ಈ ಯೂಟ್ಯೂಬ್ ಚಾನಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಕೈತ್ರಿ. ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಂದ್ರೆ ವೆಂಕಟೇಶ್ ಸರ್ ಅಂತೇಳಿ ಡೈರೆಕ್ಟ್ ಬಂದು ಅವ್ರು ಏನು ₹1 ಫೀಸ್ ತಾನಲ್ರಿ. ನಾವು ಬೆಳಗ್ಗೆ 7 ಗಂಟೆಗೆ ಇಲ್ಲಿ ಬರೋತ್ಲೆ ನಾವು ಹೊಟ್ಟೆ ತುಂಬ ನಮ್ಗೆ ಊಟ ಕೊಟ್ರು, ಚಹಾ ಕೊಟ್ರು, ಬೇಡ ಅಂದ್ರೆ ಕೇಳಿಲ್ರಿ. ಒಳ್ಳೆ ಇದೈತ್ರಿ. ಅವ್ರ ಅಂತೇಳಿ ಬಂದು ನೀವು ಉಪಯೋಗ ಅನ್ನೋದು ನಮಗಂತ್ರ ಭಾಳ ಖುಷಿ ಅನ್ಸೈತೆ ಸರ್. ಅಡ್ಡಿ ಇಲ್ರಿ, ರೈತರು ಬಂದು ನೀವು ಇದನ್ನ ಮಾಡ್ಕೊಳಕ್ಕೆ ಏನು ತೊಂದರೆ ಇಲ್ಲ, ತಿಳ್ಕೊಬೋದು. ಇದೇ ಥರ ಔಷಧ ಇರಲಿ ಇದ್ರಾಗ ಕೊಡ್ಬೋದ್ರಿ. ನಾವು ದುಬ್ಬಕ್ಕೆ ಟ್ಯಾಂಕಿ ಹಾಕಿ ಸಾಲಿಂದ ಸಾಲು ಹಿಡಿದು ನಾವು ಲೇಬರ್ ಖರ್ಚು ಮಾಡ್ಕೊಳೋದ ಇಲ್ರಿ. ನಾವು ಡೈರೆಕ್ಟ್ ಇದನ್ನ ಕೊಟ್ರಿ, ಸೂರ್ಯನ ಬಿಸಿಲಿಗೆ ನಾವು ಡೈರೆಕ್ಟ್ ಕೊಡೋದ್ರಿಂದ, ಎಲಿಗೆ ಡೈರೆಕ್ಟ್ ತಗೋದ್ರಿಂದ ನಾವು ಒಂದು 10 ನಿಮಿಷ ನೋಡಿದೀವಿ ರೀ. ಚಲೋ ಮಾಡಿದ್ರೆ 10 ನಿಮಿಷ ನೋಡಿದ್ರಿ. 10 ನಿಮಿಷದಾಗ ಮಣ್ಣೆಲ್ಲ ತೇವಾಂಶ, ನಾವು ಹೋಗಿ ಅಲ್ಲಿ ನಿಂತ್ಕೊಂಡ್ರ ಫುಲ್ ತೋದಿವ್ರಿ ನಾವು. ಯಾವ ಥರ ಈ ನಮ್ಗೆ ಸೈಕ್ಲೋನ್ ಬಂದಾಗ ಮಳೆ ಹೆಂಗೆ ಜಿಟಿ ಬರ್ತೈತಿಲ್ರಿ, ಅದ ಟೈಪ್ ನಾವು ಈ ಥರ ಮಾಡ್ಕೋಬೇಕಂತಂದ್ರೆ ಅಲ್ಲಿದ್ದ ಬಂದ್ರೆ ಸರ ನಮ್ಗೆ ಏನು ಲಾಸ್ ಇಲ್ರಿ. ರೈತರು ನೀವು ಮತ್ತೊಂದು ಕಡೆ ಒಟ್ಟೆ ತಲೆ ಕೆಡ್ಸಬೇಡ್ರಿ. ಇದನ್ನ ಅಳವಡಿಸಿ ಅಂದದ್ದ ಕರೆ ಆತಂದ್ರಿ, ನಿಮ್ಗೆ ಲೇಬರ್ ಖರ್ಚು ಉಳಿತೈತ್ರಿ. ನೀವು ರಾತ್ರಿ ಹೋಗಿ ನಾನು ಸಲ್ಕಿ ಹಿಡ್ಕೊಂಡು ನೀರು ಹಾಸೋದು ಹೆಂಗಪ್ಪ ಅನ್ನಂಗಿಲ್ರಿ. ಬೋರ್ವೆಲ್ ಒಮ್ಮೆ ಚಲೋ ಮಾಡಿ ಅದು ಐತಿಲ್ಲ ಅನ್ನೋದನ್ನ ನೋಡ್ಕೊಂಬಿಟ್ರೆ ಸಾಕ್ರಿ. ಕಣ್ತುಂಬ ನಿದ್ದೆ ಮಾಡ್ಬೋದ್ರಿ, ಬೆಳಕರ್ದು ಬದುಕು ಮಾಡ್ಕೋಬೋದ್ರಿ. ಇದು ನಿಮ್ಗೆ 100% ನಮ್ಗೆ ರೈತರಿಗೆ ಒಳ್ಳೆ ಉಪಯೋಗ ಆಗಂತದ ವೆಂಕಟೇಶ್ ಸರ್ ಕಂಡಿಡ್ದಾರ. ಅವ್ರ ಶ್ರಮ ಭಾಳ ಹಾಕ್ಯಾರ್ರಿ. ಅವ್ರ ತೋಟದಾಗೆಲ್ಲ ಅಡ್ಡಾಡಿ ಬಂದ್ವಿ. ಅವರು ಪ್ರಯೋಗ ಮಾಡಿದ್ದ ಟ್ಯೂಬ್ ಅವನ್ನೆಲ್ಲ ಪೈಪ್ ನೋಡ್ಬಿಟ್ರಿ, ಎಷ್ಟು ಸಾವಿರ ಖರ್ಚು ಮಾಡ್ರಿ ಅನ್ನೋದು ನನಗೆ ಲೆಕ್ಕ ಹತ್ತವಲ್ರಿ. ಅಷ್ಟೆಲ್ಲ ಮಾಡಿ ಫೈನಲ್ ನಮಗೊಂದು ಒಳ್ಳೆ ಇದನ್ನು ಕೊಟ್ಟಾರ್ರಿ. ನೀವು ರೈತರು ನಾವು ಎಲ್ಲರೂ ಸೇರಿ ಅದನ್ನು ಅಳವಡಿಸ್ಕೊಂಡ್ರೆ ಒಳ್ಳೆ ಲಾಭ ಐತ್ರಿ. ವೆಂಕಟೇಶ್ ಸರ್ಗೆ ನಾವು ರೈತರು ಒಂದು ಚಿರಋಣಿ ಆಗಿರ್ಬೇಕು ನೋಡಿ ಸರ್. ಅಷ್ಟು ನಮ್ಗೆ ಮನ್ಸಿನ ನೆಮ್ಮದಿ ಅನ್ಸೈತ್ರಿ ಸರ್. ನೋಡಿ, ಇವತ್ತು ಭಾಳ ಜನದ ಡೌಟ್ ಇತ್ತು ವೆಂಕಟೇಶ್ ಸರ್ ಹತ್ರ ಯಾವ ರೀತಿ ಮಾಡೋದು, ಕೆಲವೊಂದು ಕರೆಕ್ಟಾಗಿ ತಿಳ್ಕೊಂಡಿಲ್ಲ. ಇವತ್ತು ಪಿನ್ ಟು ಪಿನ್ ಅವ್ರ ಕೈಲೇ ಮಾಡಿಸಿ ತೋರಿಸ್ತೀವಿ ಲೈವ್ನಲ್ಲಿ ಲೈವಲ್ಲಿ ನೋಡಿ. ನೀವು ಆದಷ್ಟು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಸ್ವತಃ ನೀವೇ ಮಾಡ್ಕೊಳ್ಳೋವಷ್ಟು ಕಲ್ತ್ಕೊಳ್ರಿ. ವೆಂಕಟೇಶ್ ಸರ್ ಯಾವತ್ತೂ ಯಾರೋ ರೈತರಿಗೂ ಇದು ಮಾಡ್ತಾ ಇಲ್ಲ. ನಾವು ಹೇಳ್ಕೊಡ್ತೀನಿ ಸಪೋರ್ಟ್ ಮಾಡ್ತೀನಿ ಅಂತಲೇ ಹೇಳ್ತಿದ್ದಾರೆ. ಅದನ್ನ ಯೂಸ್ ಮಾಡ್ಕೊಂಡು ಎಲ್ಲ ರೈತರು ಬೆಳೀರಿ. ಇವತ್ತು ತೋರಿಸ್ತೀವಿ ನೋಡಿ ಸರ್. ನಮಸ್ತೆ. ನೋಡಿ, ಈಗ ಅದಕ್ಕೆ ಬೇಕಾಗ ಇನ್ಸ್ಟ್ರೂಮೆಂಟ್ ಏನೇನು ಬೇಕಾಗುತ್ತೆ ಅಂತ ನಾನು ತೋರಿಸ್ತೀನಿ. ಮೊದಲು 3-way ಸರ್, 1.5 ಮೈಕ್ರೋ ಟ್ಯೂಬು. ಇದಕ್ಕೆ ನೀವು ಗಾಡಿ ತಂತಿ ಹಾಕೊಂಬಿಟ್ಟು ಇದನ್ನು 20 ಇಂಚಿಗೆ ಎರಡನ್ನ ನೀವು ಹುಕ್ಸ್ಗೆ ನೀವು ವೆಲ್ಡ್ ರೆಡಿ ಮಾಡ್ಕೋಬೇಕು. ವೆಲ್ಡ್ ರೆಡಿ ಆದಮೇಲೆ ಎಂಡ್ ಕ್ಯಾಪ್ ಆಲ್ರೆಡಿ ನೀವು ಇದಕ್ಕೆ ಗೊತ್ತಿರುತ್ತಿದೆ. ಎಂಡ್ ಕ್ಯಾಪ್ ಆದಮೇಲೆ ನೀವು ಇವು ಮೈಕ್ರೋ ಟ್ಯೂಬ್ಗಳು 2 ಇಂಚಿಗೆ ಇವು ಆಲ್ರೆಡಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಗ್ರೂ ಹೊಡಿಯೋದು ಹೆಂಗೆ ಅಂತ ಆಮೇಲೆ ತೋರಿಸ್ತೀವಿ. ಆಮೇಲೆ ಇದು 1 ಅಡಿದು ನಿಮಗೆ ಲ್ಯಾಟ್ರಲ್ಲು. ಇದನ್ನು ನೀವು ಬಿಸಿಲಲ್ಲಿ ಹರಡಿ ನೇರವಾಗಿ ಬರೋಂಗೆ ಮಾಡಬೇಕಿಲ್ಲ ಅಂದರೆ ಹಿಂಗೆಲ್ಲ ವಕ್ರ ಇದ್ದರೆ ಏನಾಗುತ್ತೆ, ಆ ಫಿಟ್ಟಿಂಗ್ ಸರಿ ಬರಲ್ಲ. ಅದು ಹಿಂಗೆಲ್ಲ ನೇರವಾಗಿ ಸರಳ ರೇಖೆಗೆ ಆಗಂಗೆ ನೀವೆಲ್ಲ ಇದೊಂದು ಜೀವಿಕೆ ಬೇಕಲ್ಲ. 16 mm ಲ್ಯಾಟ್ರಲ್ ಇದು.
ಲ್ಯಾಟ್ರಲ್ ಆದಮೇಲೆ ಈ ಥರ ಆಮೇಲೆ ಫಿಟ್ಟಿಂಗ್ ಬರುತ್ತೆ. ಈಗ ಹೆಂಗೆ ಕಟ್ ಮಾಡೋದು ಅಂತ ಮೈಕ್ರೋ ಟ್ಯೂಬ್ ತೋರಿಸ್ತೀನಿ. ತೊಗೊಳ್ರಿ ಹಿಂಗೆ ಈ ಥರ ಇಂಚು ಇದು ನೀವು ಕ್ಯಾಪ್ ಹಾಕಿ ಸೀಲ್ ಮಾಡಿ, ನಿಮ್ಮ ಆಪ್ಷನ್ ಅದು. ನೀವು ಹೆಂಗೆ ಬೇಕಾದ್ರೂ ಮಾಡಿ, ಕ್ಯಾಪನ್ನು ಹಾಕ್ಕೊಳ್ಳಿ, ಸೀಲನ್ನು ಮಾಡ್ಕೊಳ್ಳಿ. ತಗೊಂಡು ಏನಾಗುತ್ತೆ, ನೀವು ಹಿಂಗೆ ಇಟ್ಕೊಂಡು ಬ್ಲೇಡ್ನ ಕೆಳಮುಖವಾಗಿ ಒಂದ್ಸಲಿ ಹೊಡೀರಿ, ಮೇಲ್ಮುಖವಾಗಿ ಒಂದ್ಸಲಿ ಹೊಡೀರಿ. ಹೊಡೆದು ಹಿಂಗೆ ಬ್ಲೇಡಾಗೆ ಮೇಲೆ ಕೆತ್ತಿಡಿ. ಯಾವಾಗಲೂ ಗ್ರೂ ಹಿಂಗೆ ಇರಬೇಕು. ಇದು 4 mm ಇರೋದ್ರಿಂದ 2 mm ಸೆಂಟ್ರ್ ಕೋರಾಗೆ ಗ್ರೂ ಆಗಬೇಕು. ಆಮೇಲೆ ಈ ಆ್ಯಂಗಲ್ ಕ್ರಿಯೇಟ್ ಮಾಡಬೇಕು. ಈ ಆ್ಯಂಗಲ್ ಹಿಂಗೆ ಮೇಂಕು ಇರಬಾರ್ದು, ಹಿಂಗೆ ಬಗ್ಗೂ ಇರಬಾರ್ದು, ಸಮ ನಿಯಮಕ್ಕೆ ಇರಬೇಕು. ದೂರ ಹೋಗಬೇಕು ಅಂತಂದರೆ ಇಲ್ಲಿ 6 ಅಡಿ ಅಗಲಬೇಕು. ಇದು ಗುದ್ದಿ ಏನಾಗುತ್ತೆ, ದ್ರವ ಈ ಆ್ಯಂಗಲ್ಲಿಗೆ ಗುದ್ದೋಗೋದ್ರಿಂದ ಏನಾಗುತ್ತೆ, ಅದು ಅನಿಲವಾಗಿ ಮಾರ್ಪಡುತ್ತೆ. ಅನಿಲವಾಗಿ ಮಾರ್ಪಡೋದ್ರಿಂದ ಗಾಳಿಗಿಂತ ಹಗುರ ಆಗೋದ್ರಿಂದ ಗಾಳಿನೇ ವಾಹಕ ಮಾಡ್ಕೊಂಡು ಚಲಿಸ್ತಾ ಇರುತ್ತೆ. ಆ ಪೈಪಿನ್ನು ಎಂಡ್ ಇಲ್ಲಿಗೆ ಆಗಿರೋದ್ರಿಂದ ಇನ್ನೆಲ್ಲ ಗಾಳಿ ಮುಖಾಂತರನೇ ಹೋಗುತ್ತೆಲ್ಲನ ಅಂತ. ಈ ಥರ ನೀವು ಒಂದು ಸೆಟ್ಗೆ 6 ಹೆಡ್ನ ನೀವು ಈ ಥರ ಮಾಡ್ಕೋಬೇಕು. ಹಾಂ ಸರ್. ನೋಡಿ ಗ್ರೂನ ನೀವು ಇನ್ನೊಂದ್ಸಲಿ ನೋಡ್ಕೊಳ್ಳಿ, ಇನ್ನೊಂದು ತೋರಿಸ್ತೀನಿ ಬೇಕಾದ್ರೆ. ಗ್ರೂನೇ ಅತಿ ಮುಖ್ಯವಾದ ಇದು ವಿಧಾನ ಇದಕ್ಕೆ. ಹಿಂಗೆ ಕೆಳಗಡೆಯಿಂದ ಒಂದ್ಸಲಿ ಬ್ಲೇಡ್ ಕೊಡಿ, ಹಿಂಗೆ ಎತ್ತ ಗ್ರಿಪ್ ಆಗುತ್ತೆ. ಅಲ್ಲಿ ಮೇಲ್ಗಡೆಯಿಂದ ಒಂದ್ಸಲಿ ಕೊಡಿ, ಹಿಂಗೆ ಅಷ್ಟೇ. ಇದು ಎತ್ತಿಬಿಟ್ಟದ್ದು. ಇದು ನೀರಿಗೆ ಹಾಕಿ ಚೆಕ್ ಮಾಡಿ, ಪ್ರತಿ ಸಲ ಏರಾಗಿ ಓದ್ ಮಾಡಿ, ಒಂಥರ ಸಿಳ್ಳಿ ಬರಬೇಕಿದು. ಪ್ರತಿಯೊಂದು ಹಾಕಿ ನಾವು ಚೆಕ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ನೀವು ಸೆಟ್ಗೆ ಹಾಕಿ ಚೆಕ್ ಮಾಡೋದಲ್ಲ, ಪ್ರತಿಯೊಂದು ಏರ್ ಕೊಡಿ. ಏರ್ ಕೊಟ್ಟರೆ ಏನಾಗುತ್ತೆ, ಈ ಥರ ನೋಡಿರಿ ಸಿಳ್ಳಿ ಥರ ಶಬ್ದ ಬರಬೇಕು, ಗಾಳಿ ಸೀಳ್ಬೇಕದು. ಸೆಕೆಂಡು ನೀರು ಚೆಕಿಂಗ್ ಮಾಡಬೇಕು. ಹಂಗಾಗಿ ಇದು ಕೆಲಸಗಾರರನ್ನು ಹೆಚ್ಚಿಗೆ ತೊಗೊಳೋದ್ರಿಂದ ಇದು ವೆಚ್ಚದಾಯಕ ಆಗುತ್ತೆ. ನೀವೇ ಮಾಡ್ಕೊಂಡಾಗ ಇದು ಕೆಲಸಗಾರರ ಸಮಸ್ಯೆ ಬರೋಲ್ಲ. ಬರೀ ಮೆಟೀರಿಯಲ್ ಅಷ್ಟೇ 30 ರೂಪಾಯಿ ಖರ್ಚಾಗ್ಬೋದು, ಒಂದು 10 ರೂಪಾಯಿ ವೇಸ್ಟ್ ಆಗ್ಬೋದು ಮೆಟೀರಿಯಲ್. ಅದು ಈ ಭಾಗದಲ್ಲಿ ಮಾತ್ರ ಆಗುತ್ತೆ, ಬೇರೆ ಈ ಭಾಗದಲ್ಲಿ ಏನೂ ಆಗಲ್ಲ. ತದನಂತರ ಏನು ಮಾಡಿ, ನೀವು ಟೀಯಲ್ಲಿ ಇದು ಲೆಂತ್ ಎಷ್ಟು ತಗೋಬೇಕು ಸರ್? ಇದು 2 ಇಂಚ್ ತಗೋಬೇಕು. 2 ಇಂಚ್ ಸಾಕಾಗುತ್ತೆ ಸರ್? 2 ಇಂಚು ತಗೊಂಡು ನೀವು ಮ್ಯಾಲಿಂದ ಒಂದು 1/4 ಇಂಚ್ ಕೆಳಗಡೆ ನೀವು ಗ್ರೂ ಹೊಡಿಬೇಕು. ಹಾಂ ಸರ್. ಮೇಲಿಂದ ಒಂದು ಸ್ವಲ್ಪ ಬಿಟ್ಬಿಟ್ಟು ಗ್ರೂ ಹೊಡಿಬೇಕು. ಹಾಂ ಸರ್. ಗ್ರೂ ಹೊಡೆದು ಬಿಟ್ರೆ ಏನಾಗುತ್ತೆ, ಗ್ರೂ ಕಣ್ಣು ಥರ ಇರಬೇಕು. ನೋಡಿ, ಇದನ್ನು ಇನ್ನೊಂದು ಸ್ಪಷ್ಟವಾಗಿ ನೋಡ್ಕೊಳ್ಳಿ. ತೋರಿಸಿ ಅಂತ ಹೇಳ್ತೀರಾ ನೀವು, ಹೆಚ್ಚು ಇದಲ್ಲೇ ಕನ್ಫ್ಯೂಸ್ ಮಾಡ್ಕೊಳೋದು. ಜಾಸ್ತಿ ಜನ ಏನು ಮಾಡ್ತಾರೆ ಅಂದರೆ ಸರ್, ಜಾಸ್ತಿ ಕುಯ್ದುಬಿಟ್ಟು ಅದು ಹಿಂದ್ಗಡೆ ಹಿಂಗೆ ಬೆಂಡ್ ಆಗ್ತೈತೆ. ಅದು ಹೆಚ್ಚು ಕಟ್ ಮಾಡಬಾರ್ದು, ಅರ್ಧ ಕೋರ್ ಅಷ್ಟೇ ಕಟ್ ಮಾಡ್ಬೇಕು, ಇನ್ನು ಅರ್ಧ ಕೋರ್ ಖಾಲಿ ಇರಬೇಕು ಅದು. ಹಾಂ ಸರ್. ಏನು ನಾವು ಬಾಳೆಯಲ್ಲಿ ತೋರಿಸಿದ್ನೋ ಹೆಂಗೆ ಅರ್ಧ ಕೋರ್ಗನ ಇದನ್ನು ಇದು ಮಾಡೋದು, ತೆಗಿಯೋದು, ಇಲ್ಲೂ ಅದೇ ನಿಯಮ ಮಾಡ್ಬೇಕು. ಇದನ್ನು ಮಾಡೋದ್ರಿಂದ ಲೋಡ್ ಆಗಿರ್ಬೇಕು. ಈ ಥರ 3 ಇಂಚ್ ತಗೊಂಡು ತಿರ್ಗಾ ಅದರಿಂದ 3 ಇಂಚ್ ಇನ್ನೊಂದು ಹೋಲ್ ಹಾಕ್ರಿ, ತಿರ್ಗಾ 3 ಇಂಚ್ ಇನ್ನೊಂದು ಹೋಲ್ ಹಾಕ್ರಿ. ಹಾಕಿದ್ಮೇಲೆ ಆಪೋಸಿಟ್ ಸೈಡು ಇದೇ ಮಾಡಿಕೊಡ್ರಿ. ಎಲ್ಲವುದು ಹುಷಾರಾಗೇ ಇರಬೇಕು. ಇದೆಲ್ಲ ಹರಿತವಾದ ಆಯುಧಗಳು ಇರೋದ್ರಿಂದ ಎಚ್ಚರಿಕೆ ಮುಖ್ಯ ಆಗುತ್ತಿಲ್ಲ. ಸೇಫ್ಟಿ ಮುಖ್ಯ. ಸೇಫ್ಟಿ ಮುಖ್ಯನೇ ಅದು. ಆದಮೇಲೆ ಸೆಕೆಂಡ್ರಿಗೆ ನೀವು ಎನ್ಲಾರ್ಜ್ ಮಾಡಿರೋದನ್ನ ಸ್ಟಾರ್ ಸ್ಕ್ರೂ ಡ್ರೈವರ್ ಇರ್ತವೆ, ಈ ಥರ ಸ್ಟಾರ್ ತಗೊಳ್ರಿ, ತಗೊಂಡು ಎನ್ಲಾರ್ಜ್ ಮಾಡಿಕೊಡ್ರಿ. ಯಾವುದೇ ಕಾರಣಕ್ಕೂ ಪೈಪ್ ಅಡಿ ಭಾಗಕ್ಕೆ ಚುಚ್ಚಿದಾಗ ನೋಡ್ಕೋಬೇಕು ನೀವು ಅದನ್ನ. ಇದು ಶೇಪರ್ ಇರುತ್ತೆ. ಶೇಪರ್ ಈ ಥರ ಒಂದು ಮಾಡ್ಕೊಂಬಿಟ್ರೆ ನೀವು ರೌಂಡ್ ಬರಕಲ್ಲ ಸರ್? ಅದು ರೌಂಡ್ ಬರಕ್ಕೆ, ಶೇಪ್ ಆಗಕ್ಕೆ. ಇದು 4 mm ತೂರಕ್ಕೋಸ್ಕರ ಸರ್. ಅದು ಶೇಪ್ ಕರೆಕ್ಟಾಗಿ ಮಾಡ್ಕೊಂತಿದ್ರೆ ಇದು ತುದಿ ನೀರು ಬರುತ್ತಲ್ಲ ಸರ್ ಇಲ್ಲಿ? ನೀರು ಅದು ಲಾಕ್ ಆಗುತ್ತೆ, ಅದಕ್ಕೆ ಇದನ್ನ ಶೇಪರ್ ತಗೊಳೋದು. ಇಲ್ಲಿ ಏನಾನ ವಕ್ರವಾಗಿ ಇದಾಗಿದ್ರೆ ಇದು ಶೇಪ್ ಮಾಡುತ್ತೆ ಕ್ಲೀನಾಗಿ. ಸ್ಮೂತ್ ಮಾಡೋದ್ರಿಂದ ಮೈಕ್ರೋ ಟ್ಯೂಬ್ಗೆ ಒದ್ದು ಹಿಡ್ಕೊಳುತ್ತದು, ಸ್ಮೂತ್ ಆಗಿ ಹೋಗುತ್ತದೆ ಮೈಕ್ರೋ ಟ್ಯೂಬ್. ನಿಮ್ಗೀಗ ಅಪೋಸಿಟಿಗೆ ತಿರುಗಿಸ್ಕೋಬೇಕು. ಇದು ಈ ಕಡೆ ಬರಬೇಕು. ಇವೇನು ಮಾರ್ಕಿಂಗ್ ಇರ್ತಾವೆ ಎಡ್ಗಳು, ಈಗ ಈ ಕಡೆ ತಿರುಗಿಸ್ಬೇಕು. ಇದಕ್ಕೂ ಆಪೋಸಿಟ್ ಡೈರೆಕ್ಷನ್ನೇ ಇರಬೇಕು ಯಾವತ್ತೂ. ಪಕ್ಕ ಏಕ ಮುಖ ಇರಬಾರ್ದು ಯಾವಾಗಲೂ. ಇದು ಜೊತೆಯಾಗಿಬಿಡುತ್ತಿಲ್ಲ ಅಂದರೆ ಇವು ಯಾವಾಗಲೂ ಡ್ಯಾಶ್ ಇರಬೇಕು, ಎದುರು ಬದ್ರಿವು. ಇದು ಮಿಸ್ಟ್ರ್ ಕೆಲಸ ಮಾಡುತ್ತೆ.
ಇವೆರಡು ಜೆಟ್ ಕೆಲಸ ಮಾಡ್ತವೆ. ಇದು ಪಾಗರ್ರು ಹೌದು, ಮಿಸ್ಟ್ರು ಹೌದು, ಆಲ್ ಇನ್ ಒನ್ ಕೆಲಸ ಮಾಡುತ್ತಿದ್ದು. ಇದು ಈ ಕಡೆ ಬರ್ಬೇಕು, ತಿರ್ಗಾ ಇದು ಆಪೋಸಿಟ್ ಇರಬೇಕು. ಅವಾಗ ನಿಮಗೆ ಇದು ಒಂದು ಬೇಸ್ ರೆಡಿ ಆಯ್ತು. ಇದಕ್ಕೆ ಉಕ್ಸ್ ಮಾಡ್ಕೊಂಡೆ ಹೆಂಗೆ ಇದನ್ನ ಮಾಡ್ಕೊಳ್ಳೋದು, ಲಾಕ್ ಹೆಂಗೆ ಮಾಡ್ಕೊಂತಂದ್ರೆ ಇವನ್ನ ಆಲ್ರೆಡಿ 20 ಇಂಚ್ ಕಟ್ ಮಾಡ್ಕೊಳ್ಳೋದು. ಇದಕ್ಕೆ ಗಾಡಿ ತಂತಿನ ನೀವು ಒಳಗಡೆ ಇಂಜೆಕ್ಟ್ ಮಾಡ್ಕೊಳ್ಳೋದು. ಬರೀ ತಂತಿ ಹಾಕಿದ್ರೆ ರೆಸ್ಟ್ ಹಿಡಿತೈತೆ ಅಂತ ನಾವು ಮೈಕ್ರೋ ಟ್ಯೂಬ್ನ ತಿರ್ಗಾ 4 ಇಂಚಿಗೆ ಬಳಸಿದ್ದೀವಿ. ನೀವು 2 ಇಂಚು ಇಲ್ಲಿ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು 2 ಸುತ್ತು ಇದನ್ನು ಜೀವಬೇಕು. ಸುತ್ತಾಕ್ಬಿಟ್ಟು ಆಮೇಲೆ ಇದನ್ನು ತಗೊಂಡು ಹಿಂಗೆ ನುಲ್ಚ್ಕೊಂಡ್ಬಿಡ್ಬೇಕು. ಒಂದು ಸೈಡ್ ಆ ಥರ, ಇದು ಇನ್ನೊಂದು ಸೈಡು ಹಿಂಗೆ ಮಾಡ್ಕೊಳೋದು. ಅದೇ ಥರ 2 ಸುತ್ತು ಹಾಕ್ಕೊಂಡು ಇದನ್ನು ಹಿಂಗೆ ಜೀವ್ಕೋಬೇಕು. ಅದನ್ನ ಆದಷ್ಟು ಕಟಿಂಗ್ ಪ್ಲೇಯರ್ನ ಬಳಸಬಾರ್ದು, ಮೈಕ್ರೋ ಟ್ಯೂಬ್ ಪಂಚರ್ ಆಗುತ್ತೆ. ತಂತಿನೂ ಹಾರ್ಡ್ರದ್ದು ಬಳಸಬಾರ್ದು, ಭಾಳ ಸ್ಮೂತ್ ಇರೋದನ್ನೇ ಬಳಸಬೇಕು. ಮಾಡಿದ್ದಾದಮೇಲೆ ನಿಮ್ಗೆ ಇದು ಸೆಟ್ ರೆಡಿ ಆಗುತ್ತೆ. ಇದೆಲ್ಲ ಆದಮೇಲೆ 1 ಅಡಿ ಬಿಟ್ಕೊಂಬಿಟ್ಟು ನೀವು ಇವು 2 ಇಂಚನ್ನು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡ್ರೆ ನಿಮಗೆ ಬುಕ್ಸು ರೆಡಿ ಆಗೋಗುತ್ತೆ. ಇದು ಯಾವಾಗಲೂ ಈ ಕೋರಿಂದ ಈ ಹ್ಯಾಂಗರ್ಗೆ ಇದು 1 ಅಡಿ ಡಿಸ್ಟೆನ್ಸ್ ಇರಲೇಬೇಕು. ಇದು 2 ಇಂಚೇನ ಬಗ್ಗಿರಬೇಕು. ಒಂದೇ ಕಡೆಗೆ ನೀವು ಬುಕ್ಸ್ನ ಬಗ್ಗಿಸ್ಬೋದು. ನೀವು ಈಗ ನೋಡಿ ಈ ವಿಧಾನ ರೆಡಿ ಆಗೋಗುತ್ತೆ. ಈ ಥರ ಸರಳವಾಗಿ ಮಾಡ್ಕೊಳೋದ್ರಿಂದ ನೀವೇ ಯಾರನ್ನೂ ಆಶ್ರಯಿಸಬೇಡಿ. ಇನ್ನೊಬ್ಬನ ಆಶ್ರಯ ಕೇಳಿದ್ರೆ ಏನಾಗುತ್ತೆ, ಇದರಿಂದ ಅವ್ನು ಲಾಭನ ನಿರೀಕ್ಷೆ ಮಾಡ್ತಾನೆ. ಲಾಭ ನಿರೀಕ್ಷೆ ಮಾಡಿದಾಗ ಒಂದು ಉದ್ದೇಶ ಬೇರೆನೇ ಆಗ್ಬಿಡುತ್ತೆ. ಇದು ಸೇವೆ ಅಂತಲೇ ಮಾಡ್ತಾ ಇರೋದು. ಈಗ ತೀರಾ ಬರ್ದಿದ್ದರಿಗೆ ಮಾಡಿಕೊಡ್ತೀನಿ, ನೀವೇನು ತಲೆ ಕೆಡಿಸ್ಕೊಬೇಡಿ ಅಂತ ಬಂದರೆ ನೀವು ನೇರವಾಗೇ ಮಾಡಿಕೊಡಿ. ಎಲ್ಲ ವಿಡಿಯೋದಲ್ಲಿ ನಾವು ಇದನ್ನೇ ಹೇಳ್ತಾ ಇರೋದು. ಇದರಲ್ಲಿ ವ್ಯವಸಾಯದಲ್ಲಿ ಇನ್ನೂ ಉತ್ಕೃಷ್ಟವಾದ ಸಾಧನೆ ಮಾಡಬೇಕಂದ್ರೆ ಸಹಕಾರ ಕೊಡಿ. ನಮಗೆ ದಾನ ಬೇಡ, ಯಾವ ಪ್ರಶಸ್ತಿ ಪುರಸ್ಕಾರ ನಮಗೆ ಬೇಡ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಅದೆಲ್ಲ ನಮ್ಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿ. ಹೆಚ್ಚು ಜನ ಯುವಕರು ಇದರಲ್ಲಿ ಏನೇನೋ ನೀವು ಉದ್ಯಮಿಗಳಾಗಿರೋರು ಇದಕ್ಕೆಲ್ಲ ಸಹಕಾರ ಮಾಡಿ. ಕೃಷಿ ಕ್ಷೇತ್ರಕ್ಕೆ ಭಾಳ ಹಣ ತೊಡಗಿಸ್ಬೇಕು. ಲೈಫೇ ಇಲ್ಲತ್ತಕ್ಕೆ ಲೈಫ್ ಇನ್ಶೂರೆನ್ಸಿಗೆ ಕಟ್ಟೋದ್ರಾಗ ಅರ್ಥ ಇಲ್ಲ. ಲೈಫ್ ಇರ್ಬೇಕಕ್ಕೆ ನಾವು ಹಣ ಕಟ್ಟಿದ್ರೆ ಏನಾಗುತ್ತೆ, ಭೂಮಿಗೆ ಅಡಿಗೂ ನೀವು ಲಕ್ಷಾಂತರ ರೂಪಾಯಿ ತೊಡಗಿಸಿದ್ರೆ ವ್ಯವಸಾಯನೂ ಲಾಭದಾಯಕ ಉದ್ಯಮ ಆಗುತ್ತೆ. 30 ಪೈಸೆ 40 ಪೈಸೆ ತೊಡಗಿಸಿ ನಮ್ಗೆ ಅಮೃತ ಬೆಳ್ಕೊಡಿ ಅಂದರೆ ಯಾರಿಂದಲೂ ಸಾಧ್ಯ ಇಲ್ಲ. ವಿಷಕ್ಕಾದರೆ ನೋಡಿ ಸಾವಿರಾರು ರೂಪಾಯಿ ಕೊಡ್ತೀರಾ, ಅಮೃತಕ್ಕಾದರೆ ನೀವು ಚೌಕಾಸಿ ಮಾಡ್ತೀರಾ. ಹೆಂಗೆ ಸಾಧ್ಯ ಆಗುತ್ತದೆ? ಆಲ್ಕೋಹಾಲೇ ಈಗ ಮೊದಲನೇ ಸ್ಥಾನ, ಪಾಲಿಡಾಲ್ 2ನೇ ಸ್ಥಾನ, ಆಲ್ತಟ್ಲ 3ನೇ ಸ್ಥಾನ. ಹಂಗಿದ್ದಾಗ ನಾವು ಹೆಂಗೆ ವಿಧಾನ ರೈತ ಸುಧಾರಿಸ್ಬೇಕು ಅಂತಂದರೆ ಹಣ ಕೃಷಿ ಕ್ಷೇತ್ರಕ್ಕೂ ಬರಬೇಕು. ಇದನ್ನು ಉದ್ಯಮ ಥರ ಮಾಡ್ಕೊಂಡ್ರೆ ಇಲ್ಲೂ ನಾವು ಇದೆಲ್ಲ ಮಾಡ್ಕೋಬೋದಲ್ಲ ಅಂತ ಹೆಚ್ಚು ಜನಕ್ಕೆ ನಾನು ಹೇಳೋದು ಬಯಸೋದು ಇದನ್ನೇ. ಸಹಕಾರ ಕೊಡಿ. ನಿಮ್ಮಿಂದ ನಾವು ಯಾವುದೂ ನಿರೀಕ್ಷೆ ಇಲ್ಲ. ನಮ್ಗೆ ಯಾವ ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡೋ ನಾವು ಎಂದೂ ಸಮಾಜದಲ್ಲಿ ಮುಂದಕ್ಕೆ ಹೋಗಲ್ಲ. ನಮಗೆ ಬೇಕಾಗಿರೋದು ಕೃಷಿ ಸಾಧನೆ ಮಾಡಬೇಕು ಅಂದರೆ ನೀವು ಹೆಚ್ಚು ಜನ ನಮಗೆ ಇನ್ನೂ ಸಹಕಾರ ಕೊಡಿಯಲ್ಲ ಅಂತ. ನೀವು ಬಂದು ನಮ್ಮಲ್ಲೇ ಬೇಕಾದ್ರೆ ಇರೋಕ್ಕೆಲ್ಲ ನಂಗೆ ಅವಕಾಶ ಇದೆ, ನನ್ನ ಜೊತೆಯಲ್ಲೇ ಸಹಭಾಗಿತ್ವವಾಗಿ ಮಾಡಿಬೇಕಾದ್ರೆ ಇದೇನು ಒಂದು ಖಾಸಗಿ ವಿಶ್ವವಿದ್ಯಾನಿಲಯ ಮಾಡೋಣ. ನಾನೂ ಹಂಚ್ಬೋದು. 2 ಎಕರೆ ಜಮೀನು ಇರೋದ್ರಿಂದ ದೇವಸ್ಥಾನನೂ ಹೌದು, ಇದು ವಿಶ್ವವಿದ್ಯಾನಿಲಯನೇ ಹೌದು. ಎಲ್ಲ ಕೃತಕವಾಗಿ ನಾವು ಏನು ಸಮಾಜದಾಗೆ ವ್ಯವಸ್ಥೆ ಅಂದ್ಕೊಂಡಿದ್ವೋ ಅದೆಲ್ಲ ಇಲ್ಲೇ ಬರುತ್ತೆ. ಆಹಾರ ಆಶ್ರಯ 2 ಸಿಕ್ಕಿದ ಮೇಲೆ ಮುಂದಿನ ಅವಶ್ಯಕತೆನೇ ಬೇಕಾಗಲ್ಲ ನಮಗೆ. ನಾವು ಯುವಕರಿಗೆ ಇದನ್ನೇ ಕೇಳ್ಪಡೋದೆಲ್ಲ. ನಾನು ದಾರಿ ತಪ್ಪಿ ಹೋಗೋದು ಅವಶ್ಯಕತೆನೇ ಇರಲ್ಲ ಅಂತ. ಆಹಾರ ತೊಡಗ್ಸಕ್ಕೆ ಮೊದಲು ಆಹಾರ ಅಮೃತ ದುಡಿಯೋಕ್ಕೆ ಬರಬೇಕು. ಈಗ ಆಹಾರ ಉತ್ಪಾದನೆಗೆ ಮೊದಲು ಗುರಿ ಇರಬೇಕು, ಭಯೋತ್ಪಾದನೆಗಲ್ಲ. ಈಗ ಭಯೋತ್ಪಾದನೆಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಸುರಿಯೋಕ್ಕೆ ರೆಡಿ ಇದೆ ಕೆಟ್ಟ ಸಮಾಜ. ನೋಡಿ, ಆಹಾರ ಉತ್ಪತ್ತಿ ಮಾಡೋದು ಬೆನ್ನಿಂದ ಯಾವನೂ ನಿಂತ್ಕೊಳೋದಿಲ್ಲ. ಇದೊಂದು ನಾನು ಕಾಳಜಿಯಾಗಿ ಕೇಳ್ಕೊತಿದ್ದೀನಿ. ಯಾರು ಬೇಕಾದ್ರೂ ಸಹಕಾರ ಕೊಡಿ. ನನ್ನಲ್ಲಿರೋ ಭೂಮಿ ನೀರು ನಾನು ಸಮಾಜಕ್ಕೆ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ನಿಮ್ಮ ಸೇವೆ, ನಿಮ್ಮ ಹಣನ ವಿನಿಯೋಗಿಸಿ. ನಿಮಗೆ ಕೆಲಸನೂ ಆಗುತ್ತೆ, ಆಶ್ರಯನೂ ಆಗುತ್ತೆ, ನಿಮ್ಮ ಬದುಕೂ ಸರ್ವಾಗುತ್ತೆ, ಹೆಸರು ಬರುತ್ತೆ, ಹಣ ಬರುತ್ತೆ, ಲಾಭ ಬರುತ್ತೆ. ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ ಜೀವನದಲ್ಲಿ. ಇಷ್ಟನ್ನೇ ನಾನು ಕಡೆಯಾಗಿ ನಿಮ್ಗೆ ಕೇಳ್ಕೊಳೋದು. ಸರ್, ಇದು ಎಷ್ಟು ಮೈಕ್ರೋ ಟ್ಯೂಬ್ ಅಂತ ಒಂದ್ಸಲ ಹೇಳಿ ಸರ್. ಮೈಕ್ರೋ ಟ್ಯೂಬ್ ಇದು 4mm ಮೈಕ್ರೋ ಟ್ಯೂಬ್. ನೋಡ್ರಿ, ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಹೆಚ್ಚಿದಿರೋದು ಇದು ಇನ್ನರ್ 4 ಬರುತ್ತೆ, ಔಟ್ರ್ 6 ಬರುತ್ತೆ. ಹಂಗಂತ 4mm ಅಂತ ಹೆಚ್ಚು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ನಮಗೆ 4mm ಕೊಡಿ ಅಂತ ಅಂಗಡಿಲಿ ಇದು ಮಾಡ್ತಾರೆ. ಇದನ್ನ ಇನ್ನರ್ 4mm ಇದು. ಸರ್, ಇದು ಯಾವ ಕಂಪ್ನಿದು? ಇದು ಜೈನ್ ಇರುತ್ತೆ. ಹಾಂ ಸರ್. ಇದು ಈ ಥರ ಹಾರ್ಡ್ ಇರೋದೇ ತಗೊಳ್ರಿ. ಬೇಸ್ ನೀವು ಆಲ್ರೆಡಿ ಯಾವುದು ESI ಕಂಪ್ನಿ ಇರುತ್ತೋ ಅದನ್ನೇ ಹಾಕ್ರಿ. ಜೈನ್ ಹಾಕಬೇಡಿ ಅಂತ ನನ್ನ ಇದು. ಜೈನ್ ನಾರು ಇರೋದ್ರಿಂದ ಲಾಕ್ ಆಗ್ತಾ ಇಲ್ಲ ಜೈನ್. ಹಾಂ ಸರ್. ಸ್ಮೂತ್ ಇರಬೇಕು. ಸ್ಮೂತ್ ಇರಬೇಕು. ಅದು ನಾರು ಬರುತ್ತೆ ಜೈನ್ ಇದಾಗೋದ್ರಿಂದ. ಇವು ಅಷ್ಟು ಗ್ರಿಪ್ಪಾಗಿ ಇಟ್ಕೊತಾ ಇಲ್ಲ.
ನಾನು ಹೇಳೋದು ಇದನ್ನ ಬೇಕಾದ್ರೆ ಜೈನ್ ಬಳಸಿ ಅದನ್ನೆಲ್ಲ ಹಾಂ ಸರ್. ಕ್ಯಾಪ್ ಹಾಕಿ ಗ್ರೂ ಹಾಕಿ ಇಷ್ಟು ಇಂಪಾರ್ಟೆಂಟ್ ಕೆಲಸ ಇದ್ರಾಗಿರುತ್ತೆ. ಬಟ್ ಸರ್ ನೀವು ಹೇಳೋದೇನಂದ್ರೆ ಇದನ್ನ ಜೈನ್ ಬಳಸ್ರಿ, ಕ್ವಾಲಿಟಿ ಚೆನ್ನಾಗಿರೋದು ಬಳಸ್ರಿ. ಇದನ್ನ ISI ಬಳಸ್ರಿ, ಸ್ವಲ್ಪ ಸ್ಮೂತ್ ಇರೋದ್ರಿಂದ. ಸ್ಮೂತ್ ಇರೋದು ಬೇಕು. ಜೈನ್ ಏನಾಗುತ್ತೆ, ನಾರಾಗಿರೋದ್ರಿಂದ ಇದು ಓಲ್ ಆದ್ಮೇಲೆ ಡೆಪ್ಟ್ ಅಗಲ ಆಗ್ತಾ ಇಲ್ಲ, ಎಕ್ಸ್ಪೆಂಡ್ ಆಗೋದು ಕುಗ್ಗೋದು ನೀರು ಬಂದಾಗ ಲಾಕ್ ಆಗ್ತಾ ಇಲ್ಲ ಅದು. ಇದಾದ್ರೆ ಆಮೇಲೆ ಸ್ಮೂತ್ ಇರೋದ್ರಿಂದ ಇರ್ದು ಬರ್ತಾಯ್ತು ಅದು. ಇದಾದ್ರೆ ಒಂಥರ ಅಂಟರ ಜಿಗ್ ತರ ಇರೋದ್ರಿಂದ ಲಾಕ್ ಆಗ್ತದೆ ಕ್ಲೀನ್. ನೀರಿನ ಪ್ರೆಷರ್ಗೆ ಲಾಕ್ ಆದ್ಮೇಲೆ ಅದು ಬಿಡಲ್ಲ ಅಂತ ಹೇಳ್ತಾರೆ ಸರ್. ಇಲ್ಲೆಲ್ಲ ಐತೆ, ತೋರಿಸಿದೆ ನೀವು ಜೈನ್ ಏನಾಗಿದೆ ನೋಡಿ. ಇದನ್ನ ನಾನು ಮೈಕ್ರೋಟ್ಯೂಬ್ ಜೈನ್ ಹೇಳಿದ್ದೀನಿ. ಲ್ಯಾಟ್ರಲ್ನ ಜೈನ್ ಬಳಸಬೇಡಿ. ಹಾಂ ಸರ್. ಏನಾಗೋದ್ರಿಂದ ಇದೊಂಥರ ಜೈನಿಂದ ಇದು ಜೈನೇ ಇದೆ ಲ್ಯಾಟ್ರಲ್. ಇದು ಇದೇನಾಗುತ್ತೆ, ಲ್ಯಾಟ್ರಲ್ ಎಕ್ಸ್ಪ್ಯಾಂಡ್ ಆಗಲ್ಲ, ಕುಗ್ಗಲ್ಲ, ಕ್ಲೀನಾಗಿ ಕುಗ್ಗೋದು ಹಿಗ್ಗೋದು ಮಾಡಲ್ಲ. ಇಲ್ಲಿ ನಾವು ಒತ್ತದಾಗ ಹಿಗ್ಗಬೇಕು, ಇದ್ದಾಗ ಕುಗ್ಗಿ ಹಿಡ್ಕೋಬೇಕು. ಇದು ನೋಡ್ರಿ ಓಲ್ ಅದೇ ಥರ ಇರುತ್ತೆ. ಇದೇನಾಗುತ್ತೆ, ಬೇಗ ಕಿತ್ತು ಬರೋ ಚಾನ್ಸಸ್ ಇರುತ್ತೆ. ಹಾಂ ಸರ್. ಆಮೇಲೆ ಕ್ಲೀನಾಗಿ ಶೇಪ್ ಆಗಲ್ಲ. ಈ ಪೈಪ್ಗಳು ಶೇಪ್ ಆದಂಗೆ ಇದು ಶೇಪ್ ಆಗಲ್ಲ ನೋಡಿ, ಅದು ಬೆಂಡೆ ಇದೆ. ಇದು ಈ ಟೈಪಲ್ಲಿ ಡಿಫ್ರೆನ್ಸ್ ಗೊತ್ತಾಯ್ತು. ಈ ಟೈಪಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಇವು ಬೆಂಡ್ ಆಗಬಾರ್ದು ಯಾವುದೇ ಕಾರಣಕ್ಕೂ, ಸರಳ ರೇಖೆಗೆ ಇರಬೇಕಿದು. ಆಮೇಲೆ ಎಲ್ಲವುದು ಆದಾಗ ಇವನ್ನೆಲ್ಲ ಹಿಂಗೆ 90 ಡಿಗ್ರಿಲೇ ಎಲ್ಲವೂ ಕಾಣಬೇಕು ಹಿಂಗೆ. ಹಾಂ ಸರ್. ಇವೆಲ್ಲವುದು ಓರೆ ಕೋರೆ ಯಾವುದೂ ಇರಬಾರ್ದು. ಇಲ್ಲೇನು ನೋಡ್ತೀರಾ, ಈ ಬೇಸ್ ಇಲ್ಲಿಂದ ನೀವು ಕರೆಕ್ಟಾಗಿ ನೋಡಿರಿ, ಎಲ್ಲವೂ ಸಮಕ್ಕಾಗಂಗೆ ನೀವು ಜೀವ ಕಡಿ ಮಾಡಿ. ಆಮೇಲೆ ಹ್ಯಾಂಗ್ ಮಾಡಿ, ನೀರಾಗಿ ಚೆಕ್ ಮಾಡಿ, ಪ್ರತಿಯೊಂದು ನೀರಾಗಿ ಚೆಕ್ ಮಾಡಿ ಶೇಪ್ ನಿಲ್ಲಿಸ್ಕೊಳ್ಳಿ. ಏಕ್ದಮ್ ನೀವು ಏರ್ನಾಗೆ ಇದೆಲ್ಲ ಗೊತ್ತಾಗಲ್ಲ. ಇದು ವಿಧಾನ ಹೆಂಗಿರುತ್ತೆ ನಿಮ್ಗೆ ಗೊತ್ತಿದ್ದಷ್ಟು ಮಾಡ್ಕೊಳ್ಳಿ. ಉಳಿದ ತಂತ್ರಜ್ಞಾನಿಗೆ ನಮ್ಗೆ ಕೇಳಿ, ನಾವೇನು ಯಾವ ಸಮಯದಾಗನ ನೀವು ಕಾಲ್ ಮಾಡಿ, ನಾವು ಮಾಹಿತಿ ಕೊಡ್ತೀವಿ. ಪ್ರತಿ ಭಾನುವಾರ ನೀವು ಬರೋಕ್ಕೆ ವಿಸಿಟಿಗೆ ಪ್ರತಿ ಭಾನುವಾರ ಬನ್ನಿ, ದಯವಿಟ್ಟು ಕಾಲ್ ಮಾಡೋಕ್ಕೆ ಯಾವಾಗ್ಲನ ಮಾಡಿ, ಅದಕ್ಕೇನು ನಿರ್ಬಂಧ ಏನಿಲ್ಲ. ಈ ರೈತ ಮಿತ್ರರೇ, ನೀವು ಏನಾನ ಇದ್ರದ್ದು ವಿನ್ಯಾಸದಲ್ಲಿ ಇನ್ನೊಂದು ಇದು ಕಟ್ಟಿಂಗ್ ಮಾಡ್ಬೇಕಾದ್ರೂ ಇದರಲ್ಲೂ ವಿಧಾನಗಳಿದ್ದಾವೆ. ಇದು ಯಾವಾಗಲೂ ಸ್ಟೈಟು ಇರಬಾರ್ದು, ಹಿಂಗೆ ಓರೇನೂ ಇರಬಾರ್ದು, ಹಿಂಗೆ ಮನಚು ಇರಬಾರ್ದು, ಸಮ ಪ್ರಮಾಣಕ್ಕೆ ಇರಬೇಕು. ಇಲ್ಲಿ ಇದೇನಿರುತ್ತೆ, ಮೇಗ್ಲು ಗ್ರೋನೇ ಅತಿ ಇಂಪಾರ್ಟೆಂಟ್ ನಮ್ಗಾಗೋದು. ಇದು ಯಾವಾಗಲೂ ನಯಸ್ಸಾಗೇ ಇರಬೇಕು. ಇಲ್ಲಿ ಗಾರ್ ಬಂದರೆ ಅದು ಕೋನ ಬೇರೆ ತಗೊಂಡ್ಬಿಡುತ್ತೆ. ನೀರು ಕೇಂದ್ರೀಕರಣ ಆಗೋದ್ರಿಂದ ಏನಾಗುತ್ತೆ, ಹನಿಯಾಗಿ ಮಾರ್ಪಡುತ್ತೆ. ಹನಿಯಾಗಿ ಮಾರ್ಪಡಬೇಕು ಅಂದರೆ ಈ ಮೇಗ್ಲು ಭಾಗನ ನೀವು ಸಮನಾಗಿ ಮಾಡಬೇಕು. ಇದೆಲ್ಲ ಇಷ್ಟೆಲ್ಲ ಆದಮೇಲೆ ಇವೆಲ್ಲ ಸಮಕ್ಕೆ ಇರಬೇಕು. ನೀವು ಇವನ್ನೆಲ್ಲ ಮೈಕ್ರೋಟ್ಯೂಬ್ನು ನೀವು ಬಿಸಿಲಿಗೆ ಹಾಕಿ ಇವನ್ನ ಹೆಂಗೆ ಸಮ ಮಾಡಿದ್ವಿ, ಇವೆಲ್ಲ ಸರಳ ರೇಖೆಗೆ ಬರೋಂಗೆ ಜೀವಕಬೇಕು. ಪ್ರತಿಯೊಂದು ಶ್ರಮದಾಯಕ ಕೆಲಸನೇ ಅದು. ಆದರೂ ಅಷ್ಟೇ ಸಂತೋಷ ಆಗುತ್ತೆ. ಶ್ರಮ ಬಿದ್ದರೆ ಏನು ತೊಂದರೆ ಏನಾಗಲ್ಲ, ನಿಮ್ಮ ಬದುಕೆ ಸರಳ ಆಗೋಗ್ಬಿಡುತ್ತೆ. ನೀರಿಂದಲೇ ಹೆಚ್ಚು ಕೆಲಸ, ಅರ್ಧ ಕೆಲಸ ಇರೋದೇ ವ್ಯವಸಾಯ ನೀರಿನಿಂದ. ಈಗ ಇದಾದಮೇಲೆ ನೀವು ಈ ಸೆಟ್ಗಳನ್ನ ತಗೋಬೇಕು. ಈ ಸ್ಕ್ರೂ ಡ್ರೈವರ್ಗಳನ್ನ 3 ತಗೋಬೇಕು. ಒಂದು ಪಂಚರು, ಒಂದು ಎಂಡ್ಲಾರ್ಜರು, ಒಂದು ಇನ್ನೂ ಶೇಪರು. ಈ 3 ತಗೊಳೋದ್ರಿಂದ ನೀವು ಮಾಡಬೇಕಾದ್ರೆ ಏನಾಗುತ್ತೆ, ಇವನ್ನ ಟೀಗೆ ಕನೆಕ್ಷನ್ ಮಾಡ್ಕೊಳ್ರಿ. ಹಿಂಗೆ ಟೀಗೆ ಸೇರಿಸ್ಕೊಂಡು ಇವನ್ನ ಹಿಂಗೆ ಬೋರ್ಲಾಗಿರಂಗೆ ನೋಡ್ರಿ, ಹಿಂಗೆ ರೋಲ್ ಇರೋದ್ರಿಂದ ಅಡ್ಡ ಬಂದಿರ್ತವೆ ಇವು. ಇವನ್ನ ನೀವು ಉದ್ದು ಮಕ್ಕಕ್ಕೆ ತಗೋಬೇಕು, ಯಾಕಂದರೆ ಜಟ್ಟು ಹೋಗಿ ಕೂತ್ಕೊಂಡು ಲಾಂಗು ಜಾಗ ಇರಬೇಕು ನಿಮಗೆ. ಆದಮೇಲೆ ಏನಾಗುತ್ತೆ, ನೀವು ಇವನ್ನ ಒಳಗಡೆ ಸೇರಿಸ್ಕೊಂಬಿಡಿ. ಆ ಕಡೆ ಈ ಕಡೆ ಎಂಡ್ ಕ್ಯಾಪ್ ಒಳಗಡೆ ಸೇರಿಸ್ಕೊಂಬಿಡಿ. ಎಂಡ್ ಕ್ಯಾಪ್ ಕಟ್ಕೊಂಡು 1 ಇಂಚ್ ಬಿಟ್ಕೊಂಡು ನೀವು ಇನ್ನು ಫೋಲ್ಡ್ ಮಾಡಿ ಇದಕ್ಕೆ ಸೇರಿಸ್ಬೇಕು. ಫೋಲ್ಡ್ ಮಾಡಿ ಸೇರಿಸ್ಕೊಂಡಿದ್ದಾದಮೇಲೆ ನಿಮ್ಗೆ ಈ ಥರ ಬೇಸ್ ರೆಡಿ ಆಗುತ್ತೆ. ಬೇಸ್ ರೆಡಿ ಆದಮೇಲೆ ಪಂಚರ್ ತಗೋಬೇಕು. ಪ್ರೆಷರಲ್ಲಿ ನೀರೇನು ಏನಾಗಲ್ಲ, ಅದಕ್ಕೋಸ್ಕರ ಎಂಡ್ ಕ್ಯಾಪ್ ಆಗೋದು. ನಿಮ್ಗೆ ಹಂಗೂ ಬರಲಿಲ್ಲ ಅಂದ್ರೆ ನಾನು ಅಲೆ ಮಾಡಲಲ್ಲಿ PUCನ ಈ 2 mm ಕಟ್ ಮಾಡಿ ಹಾಕ್ಕೊಳ್ರಿ. PUC ಯಾವಾಗಲೂ ಲಾಂಗ್ ಟೈಮ್ ಬರುತ್ತೆ ನಿಮಗೆ. ಎಂಡ್ ಕ್ಯಾಪು ಲಾಂಗ್ ಟೈಮ್ ಬರಲ್ಲ, ಅದು ಬಿಸಿಲು ಒಣಗೋಗುತ್ತೆ. ಅದು PVC ಪೈಪಲ್ಲಿ 2 ಇಂಚ್ ಒಂದೊಂದು mm ಕಟ್ ಮಾಡ್ಕೊಂಡ್ರೆ ರಿಂಗ್ ಥರ ಕಟ್ ಮಾಡ್ಕೊಂಡ್ರೆ ರಿಂಗ್ ಆಗುತ್ತೆ. ಆ ರಿಂಗ್ನ ಹಿಂಗೆ ತೋರಿಸೋದು ಅದೆಲ್ಲ ಮಾಡಿಸ್ಬಿಟ್ಟು ನೀವು ಮಾರ್ಕರ್ ತಗೊಂಡು ಫಸ್ಟು ನೋಡಿ ಹಿಂಗೆ ಬೋರ್ಲಾಗಿ ಇಟ್ಕೊಳ್ರಿ. ಹಿಂಗೆ ತಗೊಂಡು ನೀವು ಹಿಂಗೆ ಅಂತೇಳಿ ಸರ್ ತೋಟ ನೋಡಕ್ಕೆ ಸರ್ ತುಂಬಾ ಉಪಯುಕ್ತ ಮಾಹಿತಿಗಳನ್ನ ಜೊತೆಗೆ ನಮ್ಮ ಯುವ ಸಮುದಾಯ ರೈತರು ಇವ್ರ ಜ್ಞಾನವನ್ನ ಬಳಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಹೇಳ್ತಾರೆ ರೈತರು ಎಲ್ಲ ವ್ಯವಸಾಯ ಕಷ್ಟ ಎಲ್ಲದಕ್ಕಿಂತ ಹೆಚ್ಚಾಗಿ ವ್ಯವಸಾಯಕ್ಕೆ ಏನಾಗಿದೆ ಅಂತಂದರೆ ನೀರೇ ಬಹುಮುಖ್ಯವಾದಂಥ ಸಂಪನ್ಮೂಲ ಬೇಕಾಗಿರೋದು.
ಇವತ್ತು ಎಲ್ಲವನ್ನ ಕೊಂಡ್ಕೊಂಡು ಬರ್ಬೋದು. ನೀರು ಫರ್ಟಿಲೈಸರ್ ಕೊಂಡ್ಕೊ ಬರ್ಬೋದು, ಕಾಳು ಬೇಳೆ ಎಲ್ಲ ಕಾಳುಗಳೆಲ್ಲನೂ ಕೊಂಡ್ಕೊ ಬರ್ಬೋದು. ಆದರೆ ನೀರನ್ನು ಕೊಂಡ್ಕೊಳಕ್ಕೆ ಆಗ್ತಿಲ್ಲ. ಇವತ್ತಿನ ಮಳೆ ಬೆಳೆ ಹವಾಮಾನ ವೈಪರೀತ್ಯದಿಂದಲೇ ಹೇಳಿ ಮಳೆ ಬೆಳೆ ಸರಿಯಾಗಿ ಆಗ್ತಿಲ್ಲ. ಆದ್ದರಿಂದ ವೆಂಕಟೇಶ್ ಅವರು ಒಂದು ಅದ್ಭುತವಾಗಿ ತಿಳುವಳಿಕೆಯನ್ನು ತಿಳ್ಕೊಂಡು ಹಲವಾರು ಉಪಯುಕ್ತ ಕ್ರಮಗಳನ್ನ ಮಾಡಿದ್ದಾರೆ. ರೈತರು ಹೆಚ್ಚಿನ ರೀತಿಯಲ್ಲಿ ಇಲ್ಲಿಗೆ ಭೇಟಿ ಕೊಟ್ಟು ಇವರಿಂದ ಹೆಚ್ಚು ಮಾಹಿತಿ ಪಡ್ಕೊಂಡು ಈ ರೀತಿ ಯೂಟ್ಯೂಬ್ ಚಾನಲ್ಗಳನ್ನ ನೋಡ್ಕೊಂಡು ತಿಳ್ಕೊಂಡು, ಜೊತೆಗೆ ವೆಂಕಟೇಶ್ ಅವರ ಹತ್ರ ಭೇಟಿ ಮಾಡಿ ತಿಳ್ಕೊಂಡು ಮಾಡಿದ್ರೆ ಖಂಡಿತವಾಗಿಯೂ ರೈತರು ಒಂದು ಈಗಿನ ಜನ್ರೇಷನಲ್ಲಿ ಇವತ್ತಿನ ಸಂದರ್ಭಕ್ಕೆ ಒಳ್ಳೆ ಬೆಳವಣಿಗೆಗಳು, ಜೊತೆಗೆ ಹೆಚ್ಚಿನ ಆದಾಯ ಪಡ್ಕೊಳ್ಳೋದಕ್ಕೂ ಅತಿ ಕಮ್ಮಿ ಖರ್ಚಲ್ಲಿ ಅತಿ ಕಮ್ಮಿ ನೀರಿನ ಉಪಯೋಗ ಮಾಡಿಕೊಂಡು 1 ಇಂಚ್ ನೀರಿದ್ರೂ ಕೂಡ ಒಂದು ಎಕರೆ ವ್ಯವಸಾಯ ಮಾಡಿಕೊಂಡು ರೈತರು ಹೆಚ್ಚಿನ ಲಾಭ ಗಳಿಸ್ಬೋದು ಅಂತ ಹೇಳ್ತಾ, ಜೊತೆಗೆ ಈ ಒಂದು ಯೂಟ್ಯೂಬ್ ಚಾನಲ್ನವರು ಒಂದು ರೈತರಿಗೆ ಏನೋ ಒಂದು ಹೆಚ್ಚಿನ ಮಾಹಿತಿ ಕೊಡಬೇಕು, ಉಪಯೋಗ ಆಗಲಿ ಅಂತೇಳಿ ಬಂದಿದ್ದಾರೆ. ಇವ್ರಿಗೂ ಒಳ್ಳೇದಾಗಲಿ, ಇವ್ರಿಗೂ ಶುಭ ಹಾರೈಸ್ತಾ ಇನ್ನೂ ಹೆಚ್ಚೆಚ್ಚು ರೀತಿ ವೆಂಕಟೇಶ್ ಅವರು ರೈತರಿಗೋಸ್ಕರ ಅಂತೇಳಿ ಒಳ್ಳೊಳ್ಳೆ ವಿಚಾರಗಳನ್ನ ಕಂಡುಹಿಡಿದು, ಈಗ ಒಂದು ವಿಚಾರ ಏನಂತಂದರೆ ವಾಯ್ಸ್ಟಾಗಿ ನೀರು ಕಂಡುಹಿಡ್ದಿದ್ದಾರೆ. ಅದ್ರ ಜೊತೆಗೆ ಒಂದು ಸೌದೆ ಒಲೆ. ಇವತ್ತು ನಾವೆಲ್ಲ ಗ್ಯಾಸ್ ಅಂತ ಅಂದ್ಕೊಂಡು ಸಿಲಿಂಡ್ರಿಗೆ ಇವತ್ತಿನ ಜನ್ರೇಷನಲ್ಲಿ ಇವತ್ತಿನ ಮಕ್ಕಳೆಲ್ಲ ಗ್ಯಾಸ್ ಊಟ ಮಾಡಬೇಕು ಗ್ಯಾಸು ಅಂತ ಹೇಳಿ ನಾವು ಅದೇ ಮಾಡ್ತಾ ಇದ್ದೀವಿ. ಆದರೆ ಇವತ್ತಿನ ಜನ್ರೇಷನಲ್ಲಿ ನೋಡಿ ಅದು ಒಲೆ ಇದೆ. ಈ ಒಲೆಯಲ್ಲಿ ಇವತ್ತು ಮತ್ತೆ ಎಷ್ಟು ಫಾಸ್ಟಾಗಿ ಅಡುಗೆ ಆಗುತ್ತೆ ಅಂತಂದರೆ 1 ಅವರ್ ಚಾರ್ಜ್ ಆದರೆ 4 ಅವರ್ ಅಡುಗೆ ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ನಾನು ಇದನ್ನು ಡೆಮೋ ನೋಡಿದೆ, ಒಳಗಡೆ ತುಂಬ ಉಪಯುಕ್ತವಾಗಿದೆ. ರೈತರು ಹೆಚ್ಚಿನ ರೀತಿಯಲ್ಲಿ ಇದನ್ನು ಬಳಕೆ ಮಾಡಿಕೊಂಡು ಸದ್ಬಳಕೆ ಮಾಡಿಕೊಂಡು ಇವತ್ತಿನ ಈ ಒಂದು ಒತ್ತಡದ ಜನಜೀವನದಲ್ಲಿ ಇವನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಜೊತೆಗೆ ಲಾಭದಾಯಕವಾಗಿರುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.